ಪ್ರೀತಿಯ ಆತ್ಮಬಂಧುಗಳೇ, ನಮ್ಮ ವಾಟ್ಸಪ್ ಗ್ರೂಪಿನ ಹೆಸರು ಹಾಗೆ ಇಟ್ಟಿದ್ದೇವೆ, ಆತ್ಮಬಂಧುಗಳು ಅಂತ. ಎಲ್ಲ ಬಂಧುಗಳು ಅಂತ ಹೇಳಿದರೆ ನಾವು ಬ್ಲಡ್ ರಿಲೇಷನ್ ಬಗ್ಗೆ ಯೋಚನೆ ಮಾಡ್ತೇವೆ. ಆದರೆ ಈ ಆತ್ಮಬಂಧುಗಳು ಅಂತ ನಾವು ಯೋಚನೆ ಮಾಡಿದಾಗ ಅದರ ಕಾನ್ಸೆಪ್ಟೇ ಬೇರೆ. ಗ್ರೂಪಲ್ಲಿ ಅಷ್ಟು ಜನ ಸೇರಿದ್ದಾರೆ, ಈಗ ಒಂದು ಟೂರ್ ಪ್ರೋಗ್ರಾಮ್ ಅರೇಂಜ್ ಮಾಡಿದರೆ ಯಾವುದ್ಯಾವುದೋ ಟೂರ್ಗಳು ಅರೇಂಜ್ ಮಾಡ್ತಾರೆ, ಅರೇಂಜ್ಡ್ ಟೂರ್ಸ್ ಇರ್ತದೆ, ಅಡ್ವರ್ಟೈಸ್ ಬರ್ತದೆ, ಇಂಟ್ರೆಸ್ಟ್ ಇರುವವರು ಹೆಸರು ಕೊಡ್ತಾರೆ, ಸ್ಟಾರ್ಟಿಂಗ್ ಪಾಯಿಂಟಿಗೆ ಇಂಥ ದಿನ ಈ ಟೈಮಿಗೆ ಬನ್ನಿ ಹೇಳಿದರೆ ಬರ್ತಾರೆ. ಅಂಥದ್ರಲ್ಲಿ ಗ್ರೂಪಲ್ಲಿ ಹೆಸರು ಕೊಟ್ಟವರಲ್ಲಿ ಬಂದವರು ನೀವಿಷ್ಟೇ ಜನ. ಅದು ಎಲ್ಲರಿಗೂ ಹೆಸರು ಕೊಡೋದು ಎಲ್ಲರಿಗೂ ಸುಲಭ, ಆದರೆ ಬರಲಿಕ್ಕೆ ಯೋಗ ಬೇಕದಕ್ಕೆ. ಆ ಯೋಗ ನಮ್ಮ ಗ್ರೂಪಲ್ಲಿ, ನಮ್ಮ ಕಾಲೇಜಲ್ಲಿ, ನಮ್ಮ ಫ್ಯಾಕಲ್ಟಿ ಅಲ್ಲದೆ ನಿಮ್ಮ 3 ಜನರಿಗಿದೆ ಅಂತ ಹೇಳಿದರೆ ರಿಯಲಿ ಇಟ್ ಈಸ್ ಯುವರ್ ಲಕ್. ಬೇರೆಯವರು ಅದನ್ನು ಹೇಗೆ ತಗೊಳ್ತಾರೆ ಗೊತ್ತಿಲ್ಲ ನನಗೆ, ಬಟ್ ಪ್ರತಿಯೊಂದು ಯೋಗ ಇಲ್ಲದೆ, ನಮಗೆ ಒಂದು ಲಕ್ ಇಲ್ಲದೆ ಯಾವುದು ಸಿಕ್ಕೋದಿಲ್ಲ. ಗಾಡ್ಸ್ ಗ್ರೇಸ್ ಅದು. ಯಾಕೆ ಆತ್ಮಬಂಧುಗಳು ಅಂತ ನಾವು ಹೇಳ್ತೇವೆ ಹೇಳಿದರೆ, ಈಗ ನಾನು ರಾಜಶ್ರೀ, ನಿಮ್ಮೆಲ್ಲರಿಗೂ ನಿಮ್ಮ ನಿಮ್ಮ ಹೆಸರಿದೆ. ಅದು ಈ ಜನ್ಮದಲ್ಲಿ ನಮ್ಮ ಪೇರೆಂಟ್ಸ್ ಇಟ್ಟ ಹೆಸರಷ್ಟೇ ಹೊರತು ನಾವು ಹಿಂದೂಗಳು ನಂಬುವಂಥದ್ದು, ನಾವು ಹಿಂದೂಗಳು ಮಾತ್ರ ಅಲ್ಲ, ತುಂಬ ಬೇರೆ ಬೇರೆ ರಿಲಿಜಿಯನ್ನವರು ಪುನರ್ಜನ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಕೃಷ್ಣನೇ ಹೇಳ್ತಾನೆ ಗೀತೆಯಲ್ಲಿ, ನಮ್ಮಿಬ್ಬರಿಗೂ ತುಂಬ ಜನ್ಮಗಳಾಗಿದ್ದಾವೆ, ನನಗೆ ನೆನಪುಂಟು ನಿನಗೆ ನೆನಪಿಲ್ಲ ಅಂತ ಅರ್ಜುನನಿಗೆ ಹೇಳ್ತಾನೆ. ಹಾಗೆ ನಮ್ಮಲ್ಲಿಯೂ ಅಷ್ಟೇ, ನಮಗೆ ಎಷ್ಟೋ ಜನ್ಮಗಳನ್ನು ಕಳೆದು ನಾವು ಇಲ್ಲಿಗೆ ಬಂದಿದ್ದೇವೆ. ನಾವು ಒಂದು ಆಗ ತಾನೇ ಹೇಳಿದೆ, ಟೂರಿಗೆ ಹೆಸರು ಕೊಟ್ಟವರಲ್ಲಿ ನಾವು ಬಂದಿದ್ದೇವೆ ಈಗ ಹೋಗಲಿಕ್ಕೆ ಟೂರಿಗೆ. ಟೂರ್ ಅಂತ ಹೇಳಿದರೆ ನಮಗೊಂದು ಗುರಿ ಇದೆ. ನಮ್ಮ ಗುರಿ ಅಲ್ಲಿದೆ ನಮ್ಮನೆ, ಇಲ್ಲಿರುವೆ ನಾನು ಸುಮ್ಮನೆ ಅನ್ನುವ ರೀತಿಯಲ್ಲಿ ಆ ಗುರಿ ಇದ್ದುಕೊಂಡು ನೀವು ಎನ್ರೋಲ್ಮೆಂಟ್ ಮಾಡಿದ್ದಲ್ಲ ಇಲ್ಲಿಗೆ ಬಂದಿದ್ದೀರ. ಆ ಗುರಿಯನ್ನು ತಲುಪಬೇಕಾದ್ರೆ ನಾವು ಈ ಟೂರ್ ಪ್ರೋಗ್ರಾಮಿಗೆ ಬರಬೇಕಿದ್ರೆ ಎಲ್ಲಿ ಹೋಗಬೇಕಾದ್ರೂ ನಾವು ಏನೆಲ್ಲ ಅರೇಂಜ್ ಮಾಡಿಕೊಂಡು ಬರ್ತೇವೆ, ಪ್ರಿಪೇರ್ ಆಗಿ ಬರ್ತೇವೆ. ವಾಟ್ರ್ ಬಾಟ್ಲ, ಬ್ಯಾಗ, ಬಟ್ಟೆಯ ಎಲ್ಲ ಹಿಡ್ಕೊಂಡು ಬರ್ತೇವೆ ಅಲ್ವಾ? ಹಾಗೆ ಈ ನಾವು ಆತ್ಮಬಂಧುಗಳು ಇಲ್ಲಿ ಬರಬೇಕಿದ್ರೆ ಎಷ್ಟೋ ಜನ್ಮದ ಪ್ರಿಪರೇಷನಿಂದಾಗಿ ಇಲ್ಲಿ ಬಂದಿದ್ದೇವೆ ಅಂತ ನನ್ನ ಭಾವನೆ. ಈ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಅಂದರೆ ಏನು ಕ್ರಿಯೇಟ್ ಗ್ರೂಪ್ ಮಾಡಿದ್ದೇವೋ ಅದು ಯೋಚನೆ ಮಾಡಿದಲ್ವೇ ಅಲ್ಲ. ಅದನ್ನು ಸಡನ್ ಆ ಮೊಮೆಂಟಿಗೆ ನಮಗೆ ಆ ಯೋಚನೆ ಬಂದದ್ದು, ನಾವಿಬ್ಬರು ಡಿಸ್ಕಸ್ ಮಾಡಿದ್ದು, ಹಾಗೆ ವಿನುತಾ ಮೇಡಮ್ ಹತ್ರ ಡಿಸ್ಕಸ್ ಮಾಡಿದ್ದು, ಹಾಕಿದ್ದು ಗ್ರೂಪಲ್ಲಿ ಶೇರ್ ಮಾಡಿದ್ರು, ಸೇರಿದ್ದು ಎಲ್ಲ ಏನೋ ಒಂದು ಕಾಕತಾಳೀಯ ಕೋಇನ್ಸಿಡೆನ್ಸ್. ಅಂದರೆ ನನ್ನ ಒಂದು ಸಿಂಪಲ್ ಕಾನ್ಸೆಪ್ಟ್ ನನಗೆ ಅಂತ ಹೇಳಿದರೆ, ತೇನ ವಿನ ತೃಣಮಪಿ ನಾ ಚಲತಿ. ಒಂದು ಹುಲ್ಲು ಕಡ್ಡಿಯು ದೇವರ ಇಚ್ಛೆ ಇಲ್ಲದೆ ಅಲ್ಲಾಡುವುದಿಲ್ಲ ಅನ್ನುವ ಆ ಒಂದು ಶ್ಲೋಕದ ಅರ್ಥ ನನಗೆ ನನ್ನ ಅಪ್ಪನಿಂದ ಬಂದ ಒಂದು, ಯಾವಾಗಲೂ ನನ್ನ ಅಪ್ಪ ಯೂಸ್ ಮಾಡುವಂಥದ್ದು, ನನ್ನ ಮನಸ್ಸಲ್ಲಿಯೂ ಅಷ್ಟು ಸ್ಟ್ರಾಂಗ್ ಆಗಿ ಇರುವಂಥದ್ದು ಆ ಒಂದು ಸ್ಟೇಟ್ಮೆಂಟ್. ಒಂದು ಹುಲ್ಲು ಕಡ್ಡಿಯು ಭಗವಂತನ ಇಚ್ಛೆ ಇಲ್ಲದೆ ಅಲ್ಲಾಡೋದಿಲ್ಲ. ಯಾವುದೇ ಸೀಕ್ವೆನ್ಸು, ಸಿಚುವೇಶನ್ಸು ನಮ್ಮ ಲೈಫಲ್ಲಿ ಆದದ್ದು ಏನೇ ಇರಬಹುದು, ಎಲ್ಲವೂ ಭಗವದ್ದಿಚ್ಛೆ ಪ್ರಕಾರ ನಡೀತದೆ ಅಂತ ಹೇಳಿದರೆ ಆಗ ನಮ್ಮಷ್ಟು ಸುಖಿಗಳು ಯಾರೂ ಇರಲಿಕ್ಕಿಲ್ಲ. ಇನ್ನೊಂದು ನಾನು ಆಗ ಹೇಳಿದೆ, ವಿನುತಾ ಮೇಡಮ್, ಸುಜನಿ ಮೇಡಮ್, ಹಾಗೆ ರಾಕೇಶ್ ಸರ್, ನಮಗೆಲ್ಲ ಒಂದೊಂದು ಹೆಸರಿದೆ. ಅದು ಈ ಜನ್ಮದಲ್ಲಿ ಇರುವ ಹೆಸರು ಮಾತ್ರ. ಆದರೆ ಆತ್ಮಗಳು ಎಷ್ಟೋ ಜನ್ಮಗಳನ್ನು, ಜೀವಾತ್ಮ ಮನಸ್ಸು ಬುದ್ಧಿ ಚಿತ್ತವನ್ನು ಹಿಡ್ಕೊಂಡು ನಮ್ಮ ಈ ದೇಹ ಹೋದಾಗ ಹೊಸ ದೇಹಕ್ಕೆ, ಹೇಗೆ ಒಂದು ಬಲ್ಬ್ ಹಾಳಾದರೆ ನಾವು ಹೊಸ ಬಲ್ಬ್ ಹಾಕ್ತೇವೆ, ಕರೆಂಟ್ ಅಲ್ಲೇ ಇರ್ತದೆ, ಆ ಸೋರ್ಸ್ ಅಲ್ಲೇ ಇರ್ತದೆ, ಬಟ್ ನಾವು ಹೇಗೆ ಬೇರೆ ಬೇರೆ ಬಲ್ಬ್ ಹಾಕ್ತೇವೆ, ಹಾಗೆ ನಮಗೆ ನಮ್ಮ ಜೀವಾತ್ಮಕ್ಕೆ ಬೇರೆ ಬೇರೆ, ಈಗ ಪುರಾಣಗಳ ಪ್ರಕಾರ 84 ಲಕ್ಷ ಜನ್ಮಗಳನ್ನು ನಾವು ದಾಟ್ತೇವಂತೆ ದೇವ್ರ ಹತ್ರ ಮತ್ತೆ ರೀಚ್ ಆಗಬೇಕಿದ್ರೆ. ಅದರಲ್ಲಿಯೂ ಹೇಳ್ತಾರೆ 21 ಲಕ್ಷ ಅಂಡಜ ಅಂದರೆ ಮೊಟ್ಟೆ ರೂಪದಿಂದ, ನಾವು ಮೊಟ್ಟೆಯಿಂದ ನಮಗೆ ಜೀವನ. ಸ್ವೇದಜ ಅಂದರೆ ಇದಿರ್ತದಲ್ಲ, ಇಂಥ ಮಾಯಿಶ್ಚರ್ ಇರುವಂಥ ಪ್ಲೇಸಲ್ಲಿ ಬ್ಯಾಕ್ಟೀರಿಯಾಗಳು, ಕ್ರಿಮಿಕೀಟಗಳು, ಅಂಥ 21 ಲಕ್ಷ ಜನ್ಮಗಳಿದಾವಂತೆ ನಮಗೆ. ಹಾಗೆ ಇನ್ನೊಂದು ಉದ್ಬೀಜ ಅಂತ ಹೇಳ್ತಾರೆ, ಅಂದರೆ ಭೂಮಿಯಿಂದ ಮೊಳಕೆ ಒಡೆದು ಬರುವಂಥದ್ದು. ಇದು ಮರಗಿಡಗಳಿರಬಹುದು, ಈವನ್ ಬೆಟ್ಟಗುಡ್ಡಗಳಿಗೂ ಹಾಗೆ ಹೇಳ್ತಾರೆ, ಭೂಮಿಯಿಂದಲೇ ಬಂದದ್ದವು. ಅದಲ್ಲದೆ ಜರಾಯುಜ ಅಂತ ಹೇಳಿದರೆ ತಾಯಿಯ ಗರ್ಭದಿಂದ ಬಂದಂಥದ್ದು. ಈ ಮಾನವ ಜನ್ಮ ನಮಗೆ ತಾಯಿಯ ಗರ್ಭದಿಂದ ಸಿಕ್ಕಿರುವಂಥದ್ದು. ಈ 21 ಲಕ್ಷ ಗರ್ಭದಿಂದ ಹುಟ್ಟುವಂಥ ಜನ್ಮಗಳಲ್ಲಿ ಮಾನವ ಜನ್ಮ ಅತ್ಯಂತ ಶ್ರೇಷ್ಠ, ದುರ್ಲಭ ಅಂತ ಹೇಳ್ತಾರೆ.
ನಮಗೆ ಸಪ್ತಪದಿ ಅಂತ ಹೇಳ್ತೇವೆ, 7 ಜನ್ಮ ಅಂತ ಹೇಳ್ತೇವೆ. ಅಂದರೆ ಕೆಲವರು ಲೆಕ್ಕಾಚಾರ ಪ್ರಕಾರ ಹೇಳ್ತಾರೆ 7 ಜನ್ಮ ಮಾತ್ರ ಮಾನವ ಜನ್ಮ ಅಂತ. ಅದು ಗೊತ್ತಿಲ್ಲ ಯಾರಿಗೂ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅದು ನಮಗೆ ಪ್ರಶ್ನೆ ಅಲ್ಲ, ಅದು ಇಂಪಾರ್ಟೆಂಟು ಅಲ್ಲ, ನಮಗೆ ಗೊತ್ತೂ ಇಲ್ಲ. ನಾವು ಕಳೆದ ಜನ್ಮದಲ್ಲಿ ಏನಾಗಿದ್ವಿ, ಇಷ್ಟು ಜನ್ಮ, ಈ ಮಾನವ ಜನ್ಮ ಬರಬೇಕಾದ್ರೆ ನಾವು ಹಿಂದೆ ಎಷ್ಟು ಕಳೆದು ಬಂದಿದ್ದೇವೆ, ಅದು ಯಾವುದು ಅಗತ್ಯ ಇಲ್ಲ ನಮಗೆ. ನಾವು ಈಗ ಏನಾಗಿದ್ದೇವೆ, ಇನ್ನು ಮುಂದೆ ಏನಾಗಬೇಕು, ಅದು ಮಾತ್ರ ನಮಗೆ ಬೇಕಾದಂಥದ್ದು. ಆದ್ದರಿಂದ ನಮಗೆ ಈ ದುರ್ಲಭವಾದ ಮಾನವ ಜನ್ಮ ಸಿಕ್ಕಿದೆ ಹೇಳಿದರೆ, ನೀವಿವತ್ತಿಲ್ಲಿ ಬಂದಿದ್ದೀರಾ ಹೇಳಿದರು, ಈಗ 7 ಜನ್ಮ ಅಂದ್ಕೊಂಡ್ರು ನನ್ನ ಪ್ರಕಾರ ನಾವು ಆ 7 ಜನ್ಮದಲ್ಲಿ 4 ಜನ್ಮ ಕಳೆದು 5ನೇ ಜನ್ಮಕ್ಕೆ ಅಂದರೆ ಮುಕ್ತಿ ಹತ್ರ ಅಥವಾ ನಮ್ಮ ಮನೆ ಅಲ್ಲಿದೆ ಅಂತ ಹೇಳಿದ ಆ ಮನೆಯ ಕಡೆ ತಿರುಗಿದ್ದೇವೆ ಅನ್ನೋದಂತೂ 100%. ಎಷ್ಟು ಜನ ಎನ್ರೋಲ್ ಆಗಿಯೂ ಬರದವರು ಅದನ್ನು ನಾನು ಈ ರೆಕಾರ್ಡನ್ನು ಹಾಕಿದರೆ ಬೇಜಾರು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ನಮಗೆ ಸಿಚುವೇಶನ್ ಹಾಗೆ ಇರ್ತದೆ. ಬರಲಿಕ್ಕೆ ಆಗದಿದ್ದರೂ ಅವರಿಗೆ ಯೋಗ್ಯತೆ ಇದೆ, ಯೋಗ ಇದೆ ಅಂತ ಹೇಳಿದರೆ ರೆಕಾರ್ಡ್ ಕೇಳಿ ಆದರೂ ನೆಕ್ಸ್ಟ್ ಟೈಮಿಗೆ ಬರ್ತಾರೆ. ಅಲ್ಲ, ನನಗೆ ಅವ್ರು ಇಲ್ಲಿ ಬರಬೇಕಂತಲೂ ಇಲ್ಲ. ಅಂದರೆ ಏನೋ ಒಂದು ಅವ್ರು ಯಾವುದೋ ಒಂದು ನಾನು ಒಂದು ಮೆಸೇಜ್ ಹಾಕಿದೆ, ಮತ್ತು ಇದರಲ್ಲಿ ಈ ವಿಚಾರಗಳನ್ನೇ ನಾವು ಡಿಸ್ಕಸ್ ಮಾಡ್ತೇವೆ, ಇದರಲ್ಲಿ ಇಂಟ್ರೆಸ್ಟ್ ಇದ್ದವರು ಮಾತ್ರ ಮುಂದುವರಿ ಹೇಳಿದರು, ಯಾರೂ ಇದರಿಂದ ರಿಜೆಕ್ಟ್ ಮಾಡಲಿಲ್ಲ, ಲೆಫ್ಟ್ ಔಟ್ ಆಗಲಿಲ್ಲ ಅಂತ ಹೇಳಿದರೆ ಏನೋ ಇದೇ ಬರಲಿಕ್ಕಾಗಲಿಲ್ಲ ಇರಬಹುದು. ಮತ್ತು ಹಾಗೆ ಅಡೆತಡೆಗಳು ಜೀವನದಲ್ಲಿ ನಾವು ಯಾವುದೇ ಒಳ್ಳೆ ಕೆಲಸಕ್ಕೆ ಶುರು ಮಾಡಿದಾಗ ಸಾಮಾನ್ಯ ಬರುವಂಥದ್ದು. ಅಂಥದ್ರಲ್ಲಿ ಬರೋರು ಬಂದಿದ್ದೀರಾ. ನನಗೆ ಇನ್ನೊಂದು ಯೋಚನೆ ಏನಂದರೆ, ನಮ್ಮ ಹೆಸರುಗಳು ಏನು ನಮಗೆ ಈಗ ಅಪ್ಪ ಅಮ್ಮ ಕೊಟ್ಟಿದ್ದಾರೆ, ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ. ನಾವು ಮದುವೆ ಆದಾಗ ಕೆಲವೊಂದೇ ಗಂಡನ ಮನೇಲಿ ಹೆಸರು ಚೇಂಜ್ ಮಾಡ್ಬೋದು, ಅಥವಾ ನಾವು ನಮ್ಮ ಮಕ್ಕಳಿಗೆ ಅಮ್ಮ, ನಮ್ಮ ಶಾಲೆಯಲ್ಲಿರುವ ಮಕ್ಕಳಿಗೆ ಟೀಚರ್ಸು, ಹೆಂಡತಿ, ಗಂಡ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಒಂದು ಪರ್ಸನಾಲಿಟಿಯನ್ನೇ ನಾವು ನೋಡ್ತೇವೆ. ಆದರೆ ಆತ್ಮ ಬಂಧುಗಳು ಅಂತ ಇಟ್ಟ ಹೆಸರಲ್ಲಿ ನಾವು ಯಾವುದೇ ಬ್ಲಡ್ ರಿಲೇಷನ್ ಇಲ್ಲದವರು. ನಮ್ಮ ಒಂದು ಕಾನ್ಸೆಪ್ಟ್ ಇಲ್ಲಿ ನಾವು ಬರ್ತೇವೆ ಅಂದಾಗ ಅಟ್ಲೀಸ್ಟ್ ನೀವು ಮನೆಯಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಎಲ್ಲ ಬೇರೆಯವರಿಗೆ ಶೇರ್ ಮಾಡಿ ಬಂದಿರ್ಬೋದು ಈ ಟೈಮಲ್ಲಿ. ಹಾಗೆ ಇಲ್ಲಿ ಬರುವಾಗಾದರೂ ಅಟ್ಲೀಸ್ಟ್ ನಾನು ಈ ಜನ್ಮದಲ್ಲಿ ಈ ರೂಪದಲ್ಲಿ ಇದ್ದೇನಷ್ಟೇ, ಆದರೆ ನಾನು ನಿಜವಾಗಿ ಈ ದೇಹ ಅಲ್ಲ, ನನ್ನದು ನಿಜ ಸ್ವರೂಪ ಅಂದರೆ ನಾನು ಆತ್ಮ, ನನ್ನ ಗೋಲು ಅದನ್ನು ನಾನು ರಿಯಲೈಸ್ ಮಾಡ್ಕೊಳ್ಳಿಕ್ಕೆ ಇರುವಂಥದ್ದು. ಆ ಫೀಲಿಂಗಿಗೋಸ್ಕರ ಇಲ್ಲಿ ಸೇರೋದು. ಇಲ್ಲಿ ಸೇರಿದಾಗ ಎಲ್ಲರೂ ನೀವು ಸಮಾನ ಭಾವನೆಯಿಂದ ಸೇರಿದರೆ ಆಗ ಎಲ್ಲರೂ ಆ ಮೊಮೆಂಟಲ್ಲಿ ನಾವು ದೇಹಾತೀತರಾಗಿ ಇರ್ಬೋದೇನೋ. ಅಂದರೆ ಅಂಥದಕ್ಕೆ ಅವಕಾಶ ಸಿಕ್ಕುವುದಿಲ್ಲ ನಮಗೆ. ಯಾಕಂದರೆ ನಮ್ಮ ಯೋಚನೆ ಇದ್ದ ಹಾಗೆ ಮನೆಯಲ್ಲಿ ಬೇರೆಯವರಿಗೆ ಯೋಚನೆ ಇರೋದಿಲ್ಲ, ಹೊರಗಿನವರಿಗೆ ಯೋಚನೆ ಇರೋದಿಲ್ಲ. ಈ ಒಂದು ಸಮಾನ ವೇದಿಕೆ ಯಾವುದಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳಿದರೆ, ನಮ್ಮ ನಿಜ ಸ್ವರೂಪ ಅರಿಲಿಕ್ಕೆ ಒಂದು ಹೆಲ್ಪ್ ಆಗ್ಬೋದು. ಅದಲ್ಲದೆ ಈಗ ನಮ್ಮ ಗೋಲ್ ಒಂದು ಅಲ್ಟಿಮೇಟ್, ಇದು ಹಿಂದೂ ಧರ್ಮದಲ್ಲಿರಲಿ, ಬೇರೆ ಕ್ರಿಶ್ಚಿಯಾನಿಟಿಯಲ್ಲಿರ್ಬೋದು, ಮುಸ್ಲಿಮಲ್ಲಿರ್ಬೋದು, ಸಿಖ್, ಜೈನ, ಬುದ್ಧ ಯಾರಲ್ಲಿದ್ದರೂ ಗೋಲ್ ಎಲ್ಲರದೂ ಒಂದೇ. ನಾವು ಮಂಗಳೂರಿಗೆ ಬೇರೆ ಬೇರೆ ವೆಹಿಕಲಲ್ಲಿ ಹೋದ ಹಾಗೆ ಇಲ್ಲಿ ನಾವು ಬೇರೆ ಬೇರೆ ದಾರಿಯಲ್ಲಿ ಹೋಗೋದಷ್ಟೇ. ಈಗ ಅದ್ವೈತದಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ನಾನೇ ಬ್ರಹ್ಮ ಹೇಳಿದರೆ, ದ್ವೈತದಲ್ಲಿ ನಾನು ದೇವರ ಸೇವಕ ಅಂತ ಹೇಳ್ಬೋದು, ದಾಸ ಅಂತ ಹೇಳ್ಬಹುದು. ಬೌದ್ಧರು ಹೇಳ್ತಾರೆ ಅನಾತ್ಮ, ಅನಾತ್ಮ ಅಂದರೆ ಆತ್ಮ ಇಲ್ಲ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದರೂ ಕಣ್ಣಿಗೆ ಕಾಣುವುದಿಲ್ಲ, ಅದರಿಂದ ಹಾಗೆ ಹೇಳಿರ್ಬೋದು. ಜೈನರು ಹೇಳ್ತಾರೆ ಕರ್ಮವೇ ಎಲ್ಲದಕ್ಕೂ ಮುಖ್ಯ, ನಮ್ಮ ಕರ್ಮಗಳನ್ನು ಕಳ್ಕೊಳ್ಳೋದೇ ಇಂಪಾರ್ಟೆಂಟ್. ಮುಸ್ಲಿಮ್ಸು ಹೇಳುವುದೇ ಅಲ್ಲಾಹನ ನಾನು ಸೇವಕ. ಕ್ರಿಶ್ಚಿಯನ್ಸ್ ಹೇಳ್ತಾರೆ ನಾವು ದೇವರ ಮಕ್ಕಳು. ಅಂತೂ ಅಲ್ಟಿಮೇಟ್ ಗೋಲ್ ಎಲ್ಲರದು ಒಂದೇ, ನಾವು ಸೆಲ್ಫ್ ರಿಯಲೈಸೇಷನ್. ನಮ್ಮನ್ನು ನಾವು ಅರಿತಾಗ ಮಾತ್ರ ನಾವು ಯಾವುದನ್ನಾದರೂ ಅರಿತುಕೊಳ್ಬಹುದು. ಈ ವೇದಿಕೆ ಆತ್ಮಬಂಧುಗಳು ಅಂತ ನಾವು ಹೆಸರಿಟ್ಟ ಈ ವೇದಿಕೆ ನಮ್ಮನ್ನು ನಾವು ಅರಿತುಕೊಳ್ಳಿಕ್ಕೆ ಉಪಯೋಗ ಆಗಲಿ ಅಂತ ಮಾತ್ರ ಆಶಯ. ನೀವು ಏನು ಪ್ರಾಕ್ಟೀಸ್ ಮಾಡ್ತೀರಾ, ನೀವು ಮನೇಲಿ ಏನು ಮಾಡ್ತೀರಾ, ನೀವು ದೇವರನ್ನು ಯಾವ ರೀತಿ ಪೂಜೆ ಮಾಡ್ತೀರಾ, ಅಥವಾ ನೀವು ರಾಮಕೃಷ್ಣ ಮಠಕ್ಕೆ ಡಿವೋಟಿಯ, ಇಸ್ಕಾನಿಗ, ರವಿಶಂಕರ್, ಯಾವುದೂ ಇಲ್ಲಿ ಕೌಂಟ್ ಅಲ್ಲ. ಅದು ಬೇರೆ ಬೇರೆ ದಾರಿಗಳಷ್ಟೇ. ಬಟ್ ಗೋಲ್ ಒಂದೇ ಇದ್ದಾಗ ನಾವು ನಮ್ಮ ಒಂದು ಎಲ್ಲ ಮ್ಯೂಚುವಲ್ ಆಗಿ ನಮ್ಮ ಅನಿಸಿಕೆಗಳನ್ನು, ನಮ್ಮ ಥಾಟ್ಸನ್ನು ಶೇರ್ ಮಾಡಿಕೊಳ್ಳುವಾಗ ನಮಗೆ ನಮ್ಮ ಗೋಲಿಗೆ ರೀಚ್ ಆಗಲಿಕ್ಕೆ ಒಂದು ಸ್ಪಷ್ಟತೆ ಸಿಗ್ಬೋದು ಅಂತ ಮಾತ್ರ ಈ ಒಂದು ವೇದಿಕೆ. ಅದಲ್ಲದೆ ಇಲ್ಲಿ ಈಗ ನಾನು ಹೇಳುವ ವಿಷಯ ನಿಮಗೆ ಇಷ್ಟ ಆಗದೇ ಇರಬಹುದು. ನಾವೀಗ ಇಲ್ಲಿರುವವರೆಲ್ಲರೂ ಒಂದೊಂದು ದಿವಸ ನಮ್ಮ ವಿಚಾರಗಳನ್ನು ಹಂಚಿಕೊಳ್ಬೋದು. ನಮ್ಮ ಇಷ್ಟ
ಆಗುವ ರೀತಿಯಲ್ಲಿ ಇನ್ನೊಬ್ಬರು ಮಾತಾಡ್ತಾರೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಇಲ್ಲಿ ಮೇಯ್ನ್ ಪಾಯಿಂಟ್ ಏನಂದರೆ, ನಾನು ಹೇಳಿದ್ದನ್ನು ನೀವು ಕಮೆಂಟ್ ಮಾಡಲಿಕ್ಕಿಲ್ಲ, ನೀವು ಹೇಳಿದ್ದನ್ನು ನಾವ್ಯಾರು ಕಮೆಂಟ್ ಮಾಡಲಿಕ್ಕೆ, ಬೇಕಿದ್ದರೆ ಮಾತ್ರ ತಗೊಳ್ಳುವಂಥ ಒಂದು ಪ್ಯೂರ್ ನಮಗೆ ಬೇರೆಯವರು ಹಾಗೆ ಹೇಳ್ತಾರೆ ಇವ್ರು ಹೀಗೆ ಹೇಳ್ತಾರೆ ಇಂಪಾರ್ಟೆಂಟೇ ಅಲ್ಲ. ನಮಗೆ ಯಾರಿಂದ ನಮಗೆ ಬೇಕಾದಕ್ಕೆ ಒಂದು ಆನ್ಸರ್ ಸಿಗ್ತದೆ, ನಮಗೇನು ನಮ್ಮ ದಾರಿಗೆ ಹೆಲ್ಪ್ ಆಗ್ತದೆ, ನಮಗೇನು ಬುತ್ತಿ ಇದರಲ್ಲಿ, ಅದು ಮಾತ್ರ ಒಂದು ಗೋಲ್ ಇಟ್ಕೊಂಡು ಬಂದಾಗ ಯಾರ ಬಗ್ಗೆಯೂ ಕಮೆಂಟ್ಸ್ ಇಲ್ಲ, ಯಾರ ಬಗ್ಗೆಯೂ ಸಿಟ್ಟಿಲ್ಲ, ದ್ವೇಷ ಇಲ್ಲ. ಆ ಒಂದು ಸ್ಥಿತಿಯೇ ಆತ್ಮ ರಿಯಲೈಸ್ ಆಗಿ ನಾವು ಭಗವಂತನ ಸ್ವರೂಪ ದರ್ಶನ ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಈಗ ನಿಮಗೆ ಒಂದು ದೇವರ ಮೂರ್ತಿ, ಕಲ್ಲಿನ ಮೂರ್ತಿಯನ್ನು ನಾವು ಎಷ್ಟು ಪ್ರೀತಿಯಿಂದ ನಮಸ್ಕಾರ ಮಾಡ್ತೇವೆ, ಭಕ್ತಿ ಇದ್ದವರು. ಎಲ್ಲರಿಗೂ ಒಂದೇ ರೀತಿ ಅಲ್ಲ, ಕೆಲವರಿಗೆ ಭಕ್ತಿ ಪ್ರಧಾನ ಆದರೆ ಕೆಲವರಿಗೆ ಜ್ಞಾನ ಪ್ರಧಾನ. ಅದೇ ಮೊನ್ನೆ ಅಯೋಧ್ಯೆಯ ಮೂರ್ತಿಯನ್ನು ಕೆತ್ತಿದವ ನಮ್ಮ ಕರ್ನಾಟಕದವನು ಒಂದು ಕಲ್ಲು ತಗೊಂಡು ಎಷ್ಟು ಪೆಟ್ಟು ಕೊಟ್ಟು ಅದರಿಂದ ಏನು ಅಲ್ಲಿ ಮೂರ್ತಿಯನ್ನು ಕುತ್ಕೊಳ್ಳಿಸಿದ್ದಲ್ಲ, ಅಲ್ಲಿದ್ದ ಕಲ್ಲಿಂದ ಬೇಡದ್ದನ್ನು ತೆಗೆದು ಮೂರ್ತಿ ಮಾಡಿದ್ದು. ಹಾಗೆ ನಾವು ಯೋಚನೆ ಮಾಡಬೇಕಾದ್ದೇನಂತ ಹೇಳಿದರೆ, ನಮ್ಮ ಜೀವನವೂ ಅಷ್ಟೇ. ನಾವು ಇಷ್ಟು ಜನ್ಮಗಳನ್ನು ಬಂದಿದ್ದೇವೆ, ಪ್ರತಿಯೊಂದು ಜನ್ಮದಲ್ಲಿಯೂ ನಾನು ಯೋಚನೆ ಮಾಡಬೇಕು, ನೀವು ಯಾರೂ ಇಲ್ಲ ಇಲ್ಲಿ, ನಾನೊಬ್ಬಳೇ. ಹೇಗೆ ಕನಸಲ್ಲಿ ನಾನೊಬ್ಬಳೇ ಇದ್ದು ಎಲ್ಲ ವಿಷಯಗಳ ಕಡೆ ನಾನು ಕನಸಲ್ಲಿ ಕಾಣ್ತೇನೆ, ಎಲ್ಲರನ್ನು ಕನಸಲ್ಲಿ ಕಾಣ್ತೇನೆ, ಹಾಗೆ ನನ್ನ ಜೀವನದಲ್ಲಿ ನಾನೊಬ್ಬಳೇ. ಆದರೆ ಇರುವ ಎಲ್ಲರೂ ಒಂದೊಂದು ಉಳಿಯ ಪೆಟ್ಟಿಂದ ಹೇಗೆ ಮೂರ್ತಿ ಕೆತ್ತನೆ ಆಯಿತು, ಆ ಸುಂದರ ರೂಪ ಬಂತು, ಹಾಗೆ ನಾವೆಲ್ಲರೂ ಇಲ್ಲಿರುವ ಪ್ರತಿಯೊಂದು ನಮ್ಮ ಮನೆಯವರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ಮಕ್ಕಳು ಮರಿ ಎಲ್ಲರೂ ಅಷ್ಟೇ ನಮ್ಮನ್ನು ಒಂದು ಸುಂದರ ಮೂರ್ತಿಯಾಗಿ ಮಾಡಲಿಕ್ಕಷ್ಟೇ. ಸಣ್ಣವರಿರ್ಬೋದು, ದೊಡ್ಡವರಿರ್ಬೋದು, ಅಂದರೆ ನಮ್ಮ ಸುತ್ತ ಇರುವವರು. ಆದರೆ ನಾವು ಯೋಚನೆ ಮಾಡಬೇಕಾದ್ದು, ಅವರು ನೋವು ಕೊಡ್ತಾರಾ, ಅವರು ನಮಗೆ ಖುಷಿ ಕೊಡ್ತಾರಾ, ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಈಗ ನಾವು ನಮಗೆ 7 ಜನ್ಮಗಳು ಅಂತ ಅಂದ್ಕೊಂಡ್ರೆ ನಾವು ಯೋಚನೆ ಮಾಡಬೇಕು, ಪ್ರತಿಯೊಂದು ಜನ್ಮ ಒಂದೊಂದು ಏಣಿ ಅಂತಾದರೆ ಪ್ರತಿ ಜನ್ಮದಲ್ಲಿಯೂ ಒಂದು ಏಣಿಯನ್ನು ದಾಟಿ ಇನ್ನೊಂದು ಲೋಕ, 7 ಲೋಕ ಅಂತಲೂ ಹೇಳ್ತಾರೆ. ಅದೆಲ್ಲ ಲೆಕ್ಕಾಚಾರ ಅಗತ್ಯವೇ ಇಲ್ಲ, ಒಂದು ಹೇಳುವುದಷ್ಟೇ ಎಕ್ಸಾಂಪಲ್. ಪ್ರತಿಯೊಂದು ಜನ್ಮವು ಒಂದೊಂದು ಏಣಿಯಲ್ಲಿ ನಾವು ಹತ್ತಿ ಮೇಲಿನ ಲೋಕಕ್ಕೆ ಹೋಗಲಿಕ್ಕೋಸ್ಕರ ಮಾತ್ರ ಇರುವುದಷ್ಟೇ ಹೊರತು ನಾವು ಆ ಸಿಚುವೇಶನ್ಗಳನ್ನು ಫೇಸ್ ಮಾಡಿ ಕೆಳ ಲೋಕಕ್ಕೆ, ನಮ್ಮ ಏಣಿಯ ಮೆಟ್ಟಲನ್ನು ಇಳಿವಾಗೆ ಆಗಬಾರದು. ನಾವು ಶಾಲೆಯಲ್ಲಿ KGಯಿಂದ ಮುಂದುವರೆದು ದೊಡ್ಡ ಕ್ಲಾಸ್ಗಳಿಗೆ ಹೋಗುವಂಥದ್ದು, ಯಾರಿಗೂ ಹಿಂದೆ ಹೋಗಲಿಕ್ಕೆ ಮನಸ್ಸಿಲ್ಲ. ಹಾಗೆ ನಮಗಿರುವ ಪ್ರತಿಯೊಂದು ಜನ್ಮವು, ಅದು ಈ ದುರ್ಲಭವಾದಂಥ ಮನುಷ್ಯ ಜನ್ಮ ಸಿಕ್ಕಿದೆ ಹೇಳುವಾಗ ನಮ್ಮ ಯೋಚನೆಗಳನ್ನು ನಾವು ಎಷ್ಟು ಪ್ಯೂರ್ ಮಾಡಿಕೊಳ್ಬೇಕು, ಹೊರಗಿನವರು ನಮಗೆ ಕೊಡುವ ಸಂತೋಷ ದುಃಖವನ್ನು ನಾವು ಹೇಗೆ ಸ್ವೀಕರಿಸಬೇಕು, ಪ್ರತಿಯೊಂದು ನಾವು ಹೆಜ್ಜೆ ಮೇಲೆ ಹೋಗ್ತಿದ್ದೇವಾ ಅಂತ ನಾವು ಚಿಂತನೆ ಮಾಡುವಂಥದ್ದು. ನೀವು ದೇವರಿಗೆ ಹೋಗಿ ಭಜನೆ ಮಾಡಿ, ಇಲ್ಲ ಜಪ ಮಾಡಿ, ಇಲ್ಲ ಹೇಗೆ ಏನು ಮಾಡ್ತೀರಾ, ಯಾವುದು ಮಾಡಿದರೂ ಮತ್ತೆ ಹೊರಗಿನವ್ರ ಹತ್ರ ಇರುವಾಗ ಮತ್ತೆ ಅದೇ ಗಾಸಿಪ್ ಇರ್ಬೋದು, ಅದೇ ಜಗಳ ಇರ್ಬೋದು, ಅದೇ ದ್ವೇಷ ಕಂಟಿನ್ಯೂ ಮಾಡೋದಿದ್ರೆ ಯಾವ ಮಾರ್ಗದಲ್ಲಿ ಹೋಗಿಯೂ ಏನೂ ಪ್ರಯೋಜನ ಇಲ್ಲ ಅಲ್ವಾ. ಆದ್ದರಿಂದ ನಾವು ಈ ಆತ್ಮಬಂಧುಗಳ ವೇದಿಕೆಯಲ್ಲಿ ಇವತ್ತು ನಾನು ಹಂಚಿಕೊಂಡ ವಿಷಯವನ್ನು ನಾನು ಸುಜನಿ ಮೇಡಮ್ ಮತ್ತು ಅವರು ವಿನುತಾ ಮೇಡಮ್, ನಮ್ಮ ಕಾಲೇಜಿನ ಸ್ಟಾಫ್ಗಳು ನಾವು ಯೋಚನೆ ಮಾಡಿ ತಿಂಗಳಿಗೊಂದು ಸೆಷನ್ ಇಡುವ ಅಂತ ಯೋಚನೆ ಮಾಡಿದ್ದು. ಆಫ್ಲೈನ್ನೇ ಬೇಕು ಅಂತ ಏನೂ ಇಲ್ಲ, ಆದರೆ ನನಗೊಂದು ಖುಷಿ ಅಂದರೆ ಅಂಥವ್ರು ಒಟ್ಟಿಗೆ ಸೇರುವಾಗ ಅಲ್ಲಿಯ ಪಾಸಿಟಿವ್ ವೈಬ್ರೇಷನ್ನೇ ಬೇರೆ. ಈ ಫೀಲ್ಡಿಗೆ ಇಂಟ್ರೆಸ್ಟ್ ಇದ್ದು ಬರುವುದೇ ಇಲ್ಲ, ಯಾರೂ ಬರುವುದಿಲ್ಲ. ಬರಬೇಕು ಅಂತ ಹೇಳಿದರೆ ಒಂದು ಬ್ಯಾಕ್ ಗ್ರೌಂಡ್ ರೀಸನ್ ಬೇಕೇ ಬೇಕು ಅದಕ್ಕೆ. ನೋಡಿ, ಅದಕ್ಕೆ ವಚನಗಳಲ್ಲಿ ಅಕ್ಕ ಮಹಾದೇವಿ ಹೇಳ್ತಾಳಂತೆ, ನಾನು ಭಿಕ್ಷೆಗೆ ಹೋದಾಗ ಯಾರೂ ಭಿಕ್ಷೆ ಕೊಡದ ಹಾಗೆ ಆಗಲಿ, ಯಾರಾದರೂ ಕೊಟ್ಟರು ನಾನು ತಿನ್ನಲಿಕ್ಕೆ ಹೋಗುವಾಗ ಅದು ಕೆಳಗೆ ಬೀಳಲಿ, ಕೆಳಗೆ ಬಿದ್ದದ್ದು ಹೆಕ್ಕಿ ತಿನ್ನಬೇಕು ಅಂತಾದಾಗ ನಾಯಿ ತಗೊಂಡೋಗ್ಲಿ, ಅಂದರೆ ಅಷ್ಟು ನನಗೆ ಕಷ್ಟ ಬರಲಿ, ಆಗ ಮಾತ್ರ ನಾನು ಚನ್ನಮಲ್ಲಿಕಾರ್ಜುನ ನಿನ್ನನ್ನು ಯಾವಾಗಲೂ ಧ್ಯಾನ ಮಾಡ್ತೇನೇನೋ ಅಂತ ಹೇಳ್ತಾಳಂತೆ. ಅದೇ ನೋಡಿ, ಕುಂತಿಯೂ ಅದೇ ಹೇಳೋದು ಕೃಷ್ಣನ ಹತ್ರ, ನನಗೆ ಯಾವಾಗಲೂ ಕಷ್ಟವನ್ನೇ ಕೊಡು, ಇಲ್ದಿರ ನಾನು ನಿನ್ನನ್ನು ಮರ್ತರೆ. ಯಾಕಂದರೆ ನಮ್ಮಲ್ಲಿ ಗಾದೆ ಮಾತೇ ಇದೆ, ಸಂಕಟ ಬಂದರೆ ವೆಂಕಟರಮಣ ಅಂತ. ಅಂಥದ್ರಲ್ಲಿ ನಮಗೆ ಸಂಕಟ ಬರಲೇಬೇಕು ಅಂತಿಲ್ಲ, ಬರದೇ ಇದರಲ್ಲಿ ಇಂಟ್ರೆಸ್ಟ್ ಬಂದಿದೆ ಹೇಳಿದರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯ. ಅದರಿಂದ ಸುಖವನ್ನು ಮಾತ್ರ ಅಪೇಕ್ಷಿಸುವಂಥವ್ರಿದ್ದರೆ, ಅದರ ಹಿಂದೆಯೇ ದುಃಖ ಬರ್ತದೆ ಅಂತ ಗೊತ್ತಿಲ್ಲದವರು ಮಾತ್ರ ಸುಖದ ಹಿಂದೆ ಹೋಗುವವರು. ಯಾಕಂದರೆ ಸುಖ ದುಃಖ ಎರಡೂ ಒಟ್ಟೊಟ್ಟಿಗೆ, ಸುಖ ಅಂತ ಗೊತ್ತಾಗಬೇಕಾದ್ರೆ ದುಃಖ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗೋದು.
ಯಾವಾಗಲೂ ಸುಖ ಇದ್ದವರಿಗೆ ಅದರ ವ್ಯಾಲ್ಯೂಯೇ ಗೊತ್ತಿರೋದಿಲ್ಲ. ಸೊ ಇದರಲ್ಲಿ ಈ ಒಂದು ಸೆಷನಿಗೆ ನಾವು ಬಂದಾಗ ನಮ್ಮ ಹಿಂದಿನ ಎಲ್ಲ ರಿಲೇಷನ್ ಅಂದರೆ ಕಳೆದ ಜನ್ಮದ ಹೇಳ್ತಿರೋದಲ್ಲ, ಇಲ್ಲಿಯ ಈಗದ ರಿಲೇಷನ್ಶಿಪ್ಗಳಿರಬಹುದು. ಅದರಲ್ಲಿ ನಮಗೆ ಯಾವುದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು, ನಾವು ಹೇಗೆ ನಮ್ಮ ಕ್ಲೋಸ್ ಸರ್ಕಲ್ ಒಟ್ಟಿಗೆ ಬಿಹೇವ್ ಮಾಡಬೇಕು, ಅದಕ್ಕೆ ಮುಖ್ಯ ಒಂದು ನಾನು ಇವತ್ತಿನ ಸೆಷನ್ನಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದು, ನಾವು ಇನ್ನೊಮ್ಮೆ ಜಾಯಿನ್ ಆಗುವಾಗ ನಮ್ಮ ಮೆಂಟ್ಯಾಲಿಟಿ ಹೇಗೆ ಚೇಂಜ್ ಆಗಿದೆ. ನನ್ನ ಒಂದು ಥಿಂಕಿಂಗ್ ಹೇಗೆ ಅಂತ ಹೇಳಿದರೆ, ಯಾರಾದರೂ ನಮಗೆ ಹರ್ಟ್ ಮಾಡಿದರೂ ಅದು ನಮ್ಮಲ್ಲಿರುವ ಮೂರ್ತಿಯನ್ನು ಸುಂದರ ರೂಪ ಮಾಡಲಿಕ್ಕೆ, ಹೇಗೆ ಶ್ರೀರಾಮನ ಮೂರ್ತಿ ಸುಂದರವಾಗಿ ರೂಪಗೊಂಡಿದೆ ಹಾಗೆ. ಈಗ ನೋಡಿ, ನಮಗೆ ಹಸಿವಾದಾಗ ಊಟ ಮಾಡ್ತೇವೆ, ಅನ್ನ ಬೇಕು, ಅನ್ನಕ್ಕೆ ಅಕ್ಕಿ ಬೇಕು. ಅಕ್ಕಿ ಇರುವುದು ಭತ್ತದ ಸಿಪ್ಪೆ ಬಿಡಿಸದೆ ಅಕ್ಕಿ ಸಿಕ್ಕೋದಿಲ್ಲ. ಹಾಗೆ ನಮ್ಮೊಳಗೆ ಇರುವ ದೇವರನ್ನು ನೋಡಬೇಕಿದ್ರೆ ಆ ಸಿಪ್ಪೆ ಎನ್ನುವುದು ನಮ್ಮ ದೇಹ. ಅದನ್ನು ಅಂದರೆ ತೆಗೆದು ಸಾಯಿರಿ ಅಂತ ಹೇಳ್ತಾ ಇರೋದಲ್ಲ ನಾನು. ಆ ದೇಹ ಭಾವನೆಯನ್ನು ಬಿಟ್ಟು ಒಳಗಡೆ ಇರುವಂಥ ದೇವರನ್ನು ನೋಡಬೇಕಿದ್ರೆ ಆ ಶಿಲ್ಪಿ ಕೆತ್ತಿದ ಹಾಗೆ ನಮ್ಮ ಒಳಗೆ ಇರುವ ಫಾಲ್ಸ್ ಪ್ರೆಸ್ಟೀಜ್ ಇರ್ಬೋದು, ಈಗೋ ಇರ್ಬೋದು, ನಾನಿಷ್ಟು ರಿಚ್, ನಾನು ಹೀಗಿದ್ದೇನೆ, ನನ್ನ ರೂಪ ಚಂದ ಉಂಟು, ಯಾವುದೆಲ್ಲ ಈ ಜನ್ಮದಲ್ಲಿ ನಮಗೆ ಸಿಕ್ಕಿದೆ ಅದೇ ಅಲ್ಟಿಮೇಟ್ ಅಂದ್ಕೊಂಡು ನಾವು ಈ ರೀತಿ ಈಗ ಇದ್ದೇವೆ, ಇದು ನನ್ನ ಜನ್ಮವೇ ಶ್ರೇಷ್ಠ, ನನ್ನ ಜಾಬೇ ಶ್ರೇಷ್ಠ, ನನ್ನ ಫೈನಾನ್ಷಿಯಲ್ ಪೊಸಿಷನ್ನೇ ಶ್ರೇಷ್ಠ, ಆ ರೀತಿಯ ಯಾವ ಥಿಂಕಿಂಗ್ ಇದೆ ಅದೆಲ್ಲ ಫಾಲ್ಸ್ ಪ್ರೆಸ್ಟೀಜ್. ಅದನ್ನೆಲ್ಲ ಬಿಡದೆ ನಮಗೆ ನಿಜವಾದ ನಮ್ಮೊಳಗಿರುವ ಭಗವಂತ ಕಾಣೋದಿಲ್ಲ. ನಾವು ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ದೀಪ ಬೆಳಗಿಸಿ ಮಾಡ್ತೇವೆ. ನಾವು ಅಸತೋಮ ಶ್ಲೋಕ ಹೇಳುವನ, ಗೊತ್ತಿದೆ ಅಲ್ಲ ಈಗ ನೋಡಿ, ಒಂದು ಬಲ್ಬಿಂದ ಒಂದು ಟಾರ್ಚ್ ಲೈಟ್ ಹಾಕಿದರೆ ಫುಲ್ ಲೈಟ್ ಬರ್ತದೆ. ಟಾರ್ಚ್ ಹಾಕಿ ನೀವು ನೋಡಿದ್ದೀರಾ. ಅದೇ ನಾವು ಹಿಟ್ಟು ಗಳಿಸುವ ಜರಡಿ ಇಟ್ಟರೆ ಏನಾಗ್ತದೆ, ಈಗ ನೆರಳಿದೆ, ಕತ್ಲೆ ಕೋಣೆಯಲ್ಲಿ ಗೋಡೆಗೆ ಲೈಟ್ ಹಾಕಿದರೆ ಲೈಟ್ ಅಲ್ಲಿ ಬೀಳ್ತದೆ. ಅದೇ ಒಂದು ಜರಡಿ ಇಟ್ಟರೆ ಫುಲ್ಲು ಡಾಟ್ಸ್ ಬೀಳ್ತದೆ ಅಲ್ವಾ. ಒಂದು ದೊಡ್ಡ ಗ್ಲೋಬ್ ಅಥವಾ ಬಾಲ್ ಒಳಗಡೆ ಬೆಳಕಿಟ್ಟು ಎಲ್ಲ ಬಾಲಿಗೆ ತೂತು ಮಾಡಿದರೆ ಎಲ್ಲ ಕಡೆಯಿಂದ ಲೈಟ್ ಇದ್ದು ರೇಸ್ ಹೊರಗೆ ಬರ್ತದೆ. ಅಷ್ಟೇ ಭಗವಂತನ ಲೈಟ್ ಇದೆ, ಚೇತನ ಇದೆ, ಅದು ನಮ್ಮ ಮೂಲಕ ಹೊರಗೆ ಬಂದಿದೆ ಅಷ್ಟೇ. ನಾವು ಯೋಚನೆ ಮಾಡಬೇಕಾದದ್ದು ನಾವು ಹೇಗೆ ಮತ್ತೆ ಆ ಮನೆಗೆ ಅವನ ಪರಂಧಾಮ ಇರಬಹುದು, ಅವನ ಸೇವಕನಾಗಿ ಇರ್ಬೋದು, ಅವನ ದರ್ಶನ ಮಾಡುವ ಹಾಗೆ ಇರ್ಬೋದು, ನಮಗೆ ಎಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ವಾಪಸ್ ಹೋಗಬೇಕಾದ್ರೆ ಹೇಗೆ ಅವಕಾಶ ಸಿಗ್ತದೆ. ಆ ದೀಪ ಬೆಳಗಿಸುವ ಉದ್ದೇಶ ಅದೇ. ನಾವು ಅಸತೋಮೊಮ್ಮೆ ಹೇಳುವಲ್ಲ, ನಮ್ಮೊಳಗಿರುವ ಆತ್ಮಜ್ಯೋತಿ ಬೆಳಗಬೇಕು. ನನಗೆ ರಾಗ ಬರುವುದಿಲ್ಲ, ಸುಮ್ಮನೆ ಒಂದು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಅದನ್ನೇ ಕನ್ನಡದಲ್ಲಿ ಹೇಳುವುದಿದ್ರೆ ಅಸತ್ಯದಿಂದ ಸತ್ಯದೆಡೆಗೆ ಅಲ್ವಾ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿಂದ ಅಥವಾ ಸಾವಿನಿಂದ ಅಮೃತತ್ವದೆಡೆಗೆ. ಅದನ್ನೇ ಇಂಗ್ಲೀಷಲ್ಲಿ ಹೇಳುವುದಾದರೆ ನಾವು ದೇವರನ್ನು ಹೇಗೆ ಸರ್ವಪ್ರಿಯಾನಂದ ಯಾವಾಗಲೂ ಹೇಳ್ತಾರೆ, ನೀವು ಕೇಳ್ತಿರಲ್ಲ ಅವರ ಸ್ಟಾರ್ಟಿಂಗಲ್ಲಿ ಅವರು ಇಂಗ್ಲೀಷಲ್ಲಿ ಸ್ಪೀಚ್ ಮಾಡೋದಿದ್ರೆ ಅದನ್ನೇ ಹೇಳೋದು, ಲೀಡ್ ಅಸ್ ಫ್ರಮ್ ಡಾರ್ಕ್ನೆಸ್ ಟು ಲೈಟ್, ಕತ್ತಲೆಯಿಂದ ಬೆಳಕಿನೆಡೆಗೆ. ಲೀಡ್ ಅಸ್ ಫ್ರಮ್ ಅನ್ರಿಯಲ್ ಟು ರಿಯಲ್, ಅಸತ್ಯದಿಂದ ಸತ್ಯದೆಡೆಗೆ. ಲೀಡ್ ಅಸ್ ಫ್ರಮ್ ಡೆತ್ ಟು ಇಮ್ಮಾರ್ಟಲ್ ಅಥವಾ ಮಾರ್ಟಲ್ ಟು ಇಮ್ಮಾರ್ಟಲ್. ಓಂ ಶಾಂತಿ 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 ಅಂತ 3 ಸಲ ಹೇಳ್ತೇವಲ್ಲ, ಅದಕ್ಕೂ ಒಂದು ರೀಸನ್ ಉಂಟಂತೆ. ನಮಗೆ ದುಃಖಗಳು 3 ವಿಧವಾಗಿ ಬರ್ತದಂತೆ. ಈಗ ನಾವು ಈ ಪ್ರಾರ್ಥನೆಯನ್ನು ಹೇಳಿರೋದು ನಮ್ಮೊಳಗಿರುವ ಆತ್ಮಜ್ಯೋತಿ ಬೆಳಗಲಿ ಅಂತ. ದೀಪ ಉರಿಸೋದು ಉದ್ದೇಶ ಅದೇ. ದೀಪ ಅಂತ ಹೇಳಿದರೆ ಅಷ್ಟು ಸೇಕ್ರೆಡ್ ಅದು, ಅದಕ್ಕೆ ಜಾತಿ ಮತ ಯಾವುದೂ ಇಲ್ಲ. ಎಲ್ಲ ಕಡೆಯೂ ಸೂರ್ಯನ ಬೆಳಕು. ಇಲ್ಲಿ ಹಿಂದೂಗಳು ಮಾತ್ರ ಇದ್ದಾರೆ, ಇಲ್ಲಿ ಮಾತ್ರ ಬೆಳಕು ಕೊಡ್ತೇನೆ ಅಂತ ಸೂರ್ಯ ಹೇಳೋದಿಲ್ಲ. ಇಲ್ಲಿ ಕ್ರಿಶ್ಚಿಯನ್ಸಿಗೆ ಮಾತ್ರ ಕೊಡ್ತೇನೆ, ಇಲ್ಲಿ ಅವರಿಗೆ ಮಾತ್ರ ಕೊಡ್ತೇನೆ ಅಂತ ಹೇಳೋದಿಲ್ಲ. ಯಾರಿಗೆ ಬೇಕಿದ್ರೂ ಓಪನ್. ನಾವೇ ಸ್ಕ್ರೀನ್ ಹಾಕಿ ವಿಂಡೋ ಹಾಕಿ ನೀನು ನನಗೆ ಬೇಡ ಅಂತ ಕ್ಲೋಸ್ ಮಾಡಬೇಕಷ್ಟೆ ಅಲ್ವಾ.
ಓಂ ಶಾಂತಿ 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 ಅಂತ 3 ಸಲ ಹೇಳಲಿಕ್ಕೆ ಕಾರಣ, ನಮಗೆ ಬರುವ 3 ಥರದ ದುಃಖಗಳಂದರೆ, ಒಂದು ಆದಿ ಭೌತಿಕ, ಆದಿ ದೈವಿಕ, ಆದಿ ಆತ್ಮಿಕ. ಆದಿ ಭೌತಿಕ, ಆದಿ ದೈವಿಕ, ಆದಿ ಆತ್ಮಿಕ ಅಂದರೆ ಆಧ್ಯಾತ್ಮಿಕ. ಆದಿ ದೈವಿಕ ಅಂತ ಹೇಳಿದರೆ ಹೊರಗಿನ ಪ್ರಕೃತಿಯಿಂದ, ನ್ಯಾಚುರಲ್ ಕೆಲಾಮಿಟೀಸಿಂದ ಆಗುವಂಥ ದುಃಖಗಳು, ಪ್ರಳಯ, ಮಳೆ, ಭೂಕಂಪ ಎಲ್ಲ ಆಗುವಂಥದ್ದು ಆದಿ ದೈವಿಕ. ಆದಿ ಭೌತಿಕ ಅಂದರೆ ನಮಗೆ ದೇಹಕ್ಕೆ ಇದೀಗ ಆದಿ ದೈವಿಕ ಇಂಥ ಒಂದು ಏರಿಯಾಕ್ಕೆ ಫಿಕ್ಸ್ ಆಗಿರ್ತದೆ. ಭೂಕಂಪ ಅಂದರೆ ಸುಮಾರು ಏರಿಯಾ ಕವರ್ ಆಗ್ತದೆ ಅಲ್ವಾ. ಒಂದು ಇಡೀ ಊರೇ ನಾಶ ಆಗ್ಬೋದು ಭೂಕಂಪದಿಂದ, ಪ್ರಳಯದಿಂದ, ಲ್ಯಾಂಡ್ಸ್ಲೈಡಿಂಗಿಂದ. ಆದಿ ಭೌತಿಕ ಅಂತ ಹೇಳಿದರೆ ನಮಗೆ ಹೊರಗಿನ ಪ್ರಾಣಿಗಳಿಂದ, ಪ್ರಾಣಿ ಅಂದರೆ ಯಾರೋ ನಮಗೆ ಹೊಡೆದ್ರು, ಜಗಳ ಮಾಡುವಾಗ ಆಗುವಂಥದ್ದು, ಆಕ್ಸಿಡೆಂಟ್ ಆಗುವಂಥದ್ದು ಇರ್ತದಲ್ಲ, ಅದು ಆದಿ ಭೌತಿಕ. ನಮಗೆ ದೇಹಕ್ಕೆ ಬರುವಂಥ ಕಾಯಿಲೆಗಳಿರ್ಬೋದು, ಕೊರೋನಾ ಬಂತು, ಅಥವಾ ನಮಗೆ ಎಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಯಿತು, ಅಥವಾ ಜಗಳದಲ್ಲಿ ನಮಗೇನೋ ಆಯಿತು, ಅದು ನೋವು, ಅದೊಂದು ದುಃಖ. ಆದಿ ಆತ್ಮಿಕ ಅಂದರೆ ಆಧ್ಯಾತ್ಮಿಕ ದುಃಖ ಅಂತ ಹೇಳಿದರೆ ನಮ್ಮ ಮನಸ್ಸು ಮತ್ತು ಬುದ್ಧಿಯಿಂದಾಗಿ ನಮಗೆ ಉಂಟಾಗುವ ದುಃಖಗಳು. ಅಂದರೆ ಒಂದು ಸಿಚುವೇಶನ್, ಮನಸ್ಸಿಗೆ ಆಗುವ ದುಃಖ ಹೊರಗಿಂದಲೇ ಬಂತು ಅಂತ ನಾವು ಹೇಳ್ಬೋದು. ನನಗೆ ಅವಳು ನೋವು ಕೊಟ್ಟಳು, ಇವನು ನನಗೆ ಹೊಡೆದ, ಅದರಿಂದಲೂ ನಮಗೆ ನೋವು ಬರ್ತದೆ. ಆದರೆ ಮನಸ್ಸಿಗೆ ಬರುವ ದುಃಖ ಒಬ್ಬೊಬ್ಬರು ತಗೊಳ್ಳುವ ರೀತಿ ಮೇಲೆ ಹೋಗ್ತದೆ. ಒಬ್ಬರಿಗೆ ಹರ್ಟ್ ಆದರೆ ಇನ್ನೊಬ್ಬರಿಗೆ ಆಗೋದಿಲ್ಲ ಅಲ್ವಾ. ಈಗ ಟೆರರಿಸ್ಟ್ ಬಂದು ಅಟ್ಯಾಕ್ ಮಾಡುವಾಗ ಖುಷಿಪಟ್ಟವ್ರು ಎಷ್ಟೋ ಜನ ಇದ್ದಾರೆ, ಬೇಜಾರಾದವರು ಎಷ್ಟೋ ಜನ ಇದ್ದಾರೆ. ಅಂದರೆ ನೋವು ಒಂದು ವಿಷಯ ಮೆಂಟಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರ್ತದೆ. ಕೆಲವರು ಬೇಗ ತುಂಬ ಹರ್ಟ್ ಆಗ್ತಾರೆ, ತುಂಬ ಸೆನ್ಸಿಟಿವ್ ಇರ್ತಾರೆ, ಅದು ಆಧ್ಯಾತ್ಮಿಕ ದುಃಖ. ಹಾಗೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಈ ಎಲ್ಲ ದುಃಖಗಳಿಂದ ನಮಗೆ ಶಾಂತಿ ಸಿಕ್ಕಲಿ ಅನ್ನೋದೇ ಈ 3 ಸಲ ಶಾಂತಿ ಮಂತ್ರವನ್ನು ಹೇಳುವಂಥದ್ದು. ಕೃಷ್ಣ ಹೇಳ್ತಾನೆ, ಈ ದುಃಖಗಳಿಂದ ಹೊರಗೆ ಬರಲಿಕ್ಕೆ ಸಮತ್ವ ಮಾತ್ರ, ಸುಖ ಮತ್ತು ದುಃಖವನ್ನು ಸಮನಾಗಿ ಸ್ವೀಕರಿಸುವ ಒಂದು ನಮ್ಮಲ್ಲಿ ಮೆಂಟ್ಯಾಲಿಟಿ ಬರದೆ, ಸುಖ ಬಂದಾಗ ಖುಷಿ ಎಷ್ಟು ನಾವು ಹೆಚ್ಚು ಪಡ್ತೇವೆ, ದುಃಖ ಬಂದಾಗ ಅಷ್ಟೇ ಡಿಪ್ರೆಸ್ ಆಗ್ತೇವೆ, ಅಲ್ಲಿ ನಿಮಗೆ ಶಾಂತಿ ಯಾವತ್ತಿಗೂ ಇಲ್ಲ. ಯಾಕೆಂದರೆ ಸುಖ ಬಂದ ಕೂಡಲೇ ದುಃಖ ಹಿಂದಿಂದ ಇದ್ದೇ ಇರ್ತದೆ, ದುಃಖ ಇದ್ದ ಕೂಡಲೇ ಹಿಂದಿಂದ ಸುಖ ಇದ್ದೇ ಇರ್ತದೆ, ಯಾವುದೂ ಶಾಶ್ವತ ಅಲ್ಲ. ಆದ್ದರಿಂದ ನಾವು ಕೃಷ್ಣನ ಗೀತೆಯ ಪ್ರಕಾರ ಶಾಂತಿ ಅಥವಾ ನೆಮ್ಮದಿ ಅಥವಾ ಸುಖ ಅಂತ ಹೇಳಿದರೆ ಸುಖ ದುಃಖವನ್ನು ಸಮನಾಗಿ ತಗೊಂಡಾಗ ಮಾತ್ರ. ಆ ಸಮನಾಗಿ ತಗೊಳ್ಳುವಂಥ ಬುದ್ಧಿಯಲ್ಲಿಂದ ಬರ್ತದೆ. ಅದು ನಮಗೆ ದೇವರು ಆಲ್ರೆಡಿ ಕೊಟ್ಟ ಬುದ್ಧಿಯನ್ನು ವಿವೇಚಿಸಿ, ಬುದ್ಧಿ ವಿವೇಕವನ್ನು ಉಪಯೋಗಿಸಿ ನಾವು ತಿಳ್ಕೊಳ್ಬಹುದಷ್ಟೇ. ಈ ಸಮತ್ವವನ್ನು ಸಾಧಿಸಲಿಕ್ಕೆ ನನಗೆ ಅನ್ನಿಸಿದ ಒಂದೇ ಒಂದು ಮೆಥಡ್, ಸೊಲ್ಯೂಷನ್ ಹೇಳಿದರೆ ನಾನು ಆಲ್ರೆಡಿ ಹೇಳಿದೆ. ಎಲ್ಲವೂ ಉಳಿಯ ಪೆಟ್ಟುಗಳು ನಮ್ಮನ್ನು ದೈವತ್ವದ ಕಡೆಗೆ ತಕೊಂಡು ಹೋಗಲಿಕ್ಕೆ ಇರುವಂಥ ಸ್ಟ್ರೋಕ್. ಅವರು ನನಗೆ ಕೊಟ್ಟರು ನೋವು, ಹೌದು ಅದು ಅವರದ್ದು ತಪ್ಪು, ಅವರ ಮೇಲೆ ದ್ವೇಷ ಮಾಡುವ ಅಗತ್ಯ ಇಲ್ಲವೇ ಇಲ್ಲ. ಆ ನೋವನ್ನೇ ಕುಂತಿ ಇರಬಹುದು, ಅಕ್ಕ ಮಹಾದೇವಿ ಇರ್ಬೋದು, ಕೊಡಿ ನನಗೆ. ಏನು ಕೃಷ್ಣ ಬಂದು ನೋವು ಕೊಡ್ತಾನ? ದೇವರು ಯಾರಿಗೂ ನೋವು ಕೊಡೋದಿಲ್ಲ. ಅದರ ಸರೌಂಡಿಂಗ್ಸನ್ನು ನಿರ್ಮಾಣ ಮಾಡಿದ್ದಾನೆ. ಹಾಗಾದರೂ ನೀವು ನನ್ನನ್ನು ನೆನೀರಿ, ನನ್ನ ಭಕ್ತಿ ಮಾಡಿ, ನನ್ನ ಸೇವೆ ಮಾಡಿ ಅಲ್ವಾ. ಹಾಗಿದ್ರೆ ಎಷ್ಟು ಸುಲಭ ನೋಡಿ ನಾವು ಸುಖವಾಗಿರಲಿಕ್ಕೆ. ಒಂದೇ ಥಾಟ್, ಯಾರು ಏನು ನನಗೆ ಸುಖ ಕೊಡುವುದರ ಬಗ್ಗೆ ನಾವು ಯಾರಿಗೂ ತಲೆ ಬಿಸಿಯೇ ಇಲ್ಲ. ಅಯ್ಯೋ ಯಾಕೆ ಅವ್ರು ನಮಗೆ ಸುಖ ಕೊಡ್ತಿದ್ದಾರೆ ಅಂತ ಯಾರೂ ಯೋಚನೆ ಮಾಡೋದಿಲ್ಲ. ಯಾರಾದರೂ ಗಿಫ್ಟ್ ತಂದು ಕೊಟ್ಟರೆ ಯಾಕೆ ಇವ್ರು ತಂದು ಕೊಟ್ರಪ್ಪ ಅಂತ ಬೈದು ಕಳಿಸುವಂಥದ್ದು, ಅದು ಯಾವುದು ನಾವು ಮಾಡೋದೇ ಇಲ್ಲ. ನಾವು ನೋವಾದಾಗ ಮಾತ್ರ ಯಾಕಪ್ಪ ಇವ್ರು ನನಗೆ ಬಂದು ಹೀಗೆ ಮಾಡಿದರು, ಅದು ಮಾತ್ರ ನಾವು ಯೋಚನೆ ಮಾಡುವಂಥದ್ದು. ಸೊ ನೆಕ್ಸ್ಟು ನಮ್ಮ ಈ ಒಂದು ಗ್ರೂಪಲ್ಲಿ ಸೇರುವಂಥ ಟೈಮಲ್ಲಿ 1 ಮಂತ್ ನಾವು ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನಾವು ಈ ಜನ್ಮಕ್ಕೆ ಏರಬೇಕಾದ ಏಣಿಯಲ್ಲಿರುವ ಎಲ್ಲ ಮೆಟ್ಲನ್ನು ಏರಿದ ಹಾಗೆ. ಈ ಜನ್ಮ ಅಂತಲ್ಲ, ಎಲ್ಲ ಜನ್ಮದ ಏಣಿಗಳನ್ನು ಮುಗಿಸಿ ನಾವು ದೇವರ ಹತ್ರ ಸೇರಿದ ಹಾಗೆ. ಆ ಭಾವನೆ ನನ್ನ ಪ್ರಕಾರ ಇಷ್ಟೆ. ಯಾವುದೇ ಸಿಚುವೇಶನ್ ಇರಲಿ, ನಾನು ಹೇಳೋದು, ಒಂದು ಹುಲ್ಲು ಕಡ್ಡಿಯು ದೈವೇಚ್ಛೆ, ದೇವರ ಇಚ್ಛೆ ಇಲ್ಲದೆ ಅಲ್ಲಾಡುವುದಿಲ್ಲ ಅಂತಿದ್ರೆ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಿಚುವೇಶನ್ಗಳು ಆಲ್ರೆಡಿ ಡಿಸೈಡೆಡ್ ಬೈ ದ ಗಾಡ್ ಅಂತ ಹೇಳಿದರೆ ಯಾವುದೂ ಮಿಸ್ಪ್ಲೇಸ್ ಆಗಲಿಲ್ಲ.
ದೇವರ ಲೆಕ್ಕಾಚಾರ ಎಷ್ಟು ಪರ್ಫೆಕ್ಟ್ ಹೇಳಿದರೆ ಒಂದು ನ್ಯೂನತೆಯೂ ಅಲ್ಲಿ ನಮಗೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಪ್ರತಿಯೊಂದು ಎಕ್ಸಾಕ್ಟ್ಲಿ ನಮ್ಮ ಮುಂಚಿನ ಜನ್ಮಗಳ ಕರ್ಮಕ್ಕೆ ಅನುಗುಣವಾಗಿ ದೇವರು ಫಿಕ್ಸ್ ಮಾಡಿ ಇಟ್ಟಿದ್ದಾನೆ. ಒಂದೂ ತಪ್ಪಿಲ್ಲ ಅದರಲ್ಲಿ. ಒಂದು ಕೂದಲೆಳೆಷ್ಟು ನೂಲಿನೆಳೆಷ್ಟು ಅದು ಮಿಸ್ಪ್ಲೇಸ್ ಆಗಲಿಲ್ಲ. ಎಲ್ಲ ಸಿಚುವೇಶನ್ಗಳು ನಮ್ಮ ಅಂತರಾತ್ಮದಲ್ಲಿರುವ ದೀಪ, ಲೈಟ್ ಹೊರಗೆ ಬರಲಿಕ್ಕೆ ಏನು ಕ್ಲೋಸ್ ಆಗಿದೆ, ಮುಚ್ಚಿದೆ, ನಾವೇ ಬಂದ್ ಮಾಡಿಟ್ಟಿದ್ದೇವೋ ಏನು, ಹೃದಯ ಕುವಾರ ಅಂತ ಹೇಳ್ತಾರೆ. ಅಂದರೆ ಹೃದಯದ ಗುಹೆ ಒಳಗೆ ಇರುವಂಥ ದೀಪ ಪ್ರಕಾಶಮಾನ ಆಗಲಿಕ್ಕೆ ಪ್ರತಿಯೊಂದು ಸಿಚುವೇಶನನ್ನು ದೇವರು ಕ್ರಿಯೇಟ್ ಮಾಡಿದ್ದಾರೆ. ಒಂದೇ ಒಂದು ಮಿಸ್ಪ್ಲೇಸ್ ಆಗಲಿಲ್ಲ. ಆ ಒಂದು ಏನು ಪಾಯಿಂಟನ್ನು ನಾವು ಎಷ್ಟು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೇವೆ, ಅಷ್ಟು ಬೇಗ ನಾವು ನಮ್ಮನ್ನು ಅರ್ಥ ಮಾಡಿ ಆತ್ಮಜ್ಞಾನ ಅಂದರೆ ಏನು? ಸೆಲ್ಫ್ ರಿಯಲೈಸೇಷನ್ ಅಷ್ಟೇ. ಸೆಲ್ಫ್ ರಿಯಲೈಸೇಷನ್ ನಮಗಿದು ಸುಲಭ ಇಲ್ಲ. ಇವತ್ತು ಅಂದ್ಕೊಳ್ತೇವೆ ನಾವು, ಯಾರು ನಮಗೆ ಮಾಡಿದ್ದು ನೋವಿದ್ರು ನಾವು ಅದರಿಂದ ಇಂಪ್ರೂವ್ ಆಗಿದ್ದೇವೆ ಅಂತ. ಆಗಿದ್ದೀರಾ ಇಲ್ವಾ ಅಂತ ಅವಲೋಕನ ಮಾಡಬೇಕು. ಹಾಗೆ ನೆಕ್ಸ್ಟ್ ಇನ್ನೊಬ್ಬರು ಸುಲಭ ಇಲ್ಲ, ಈ ಪ್ರಾಕ್ಟೀಸ್ ಮಾಡಲಿಕ್ಕೆ ಸುಲಭ ಇಲ್ಲ, ಆದರೆ ಸಾಧ್ಯ ಅಲ್ವಾ? ನಿಮಗೆ ಯಾರು ನೋವು ಕೊಟ್ಟಿದ್ದಾರೆ, ಆ ನಂತರ ನಿಮ್ಮ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ನನಗೆ ಇನ್ನೊಂದು ಪಾಯಿಂಟ್ ಹೇಳ್ತೇನೆ ಅಷ್ಟೇ. ನನಗೆ ತುಂಬ ಇಷ್ಟವಾದ ಒಂದು ವಿಷಯ ಇದು. ಅದು ಹೇಳಿದ್ದು ನೀವೆಲ್ಲ ಕೇಳಿರ್ಬೋದು. ಗೌರ್ ಗೋಪಾಲ್ ದಾಸ್ ಬಗ್ಗೆ ಕೇಳಿದ್ದೀರಾ? ಇಸ್ಕಾನ್ ಅವರೊಬ್ಬರವರು ಅವರದೊಂದು ಟಾಕಲ್ಲಿ ಇದ್ದದು ತುಂಬ ಇಫೆಕ್ಟಿವ್ ಆದಂಥ ಒಂದು, ನಾನು ಯಾವಾಗಲೂ ಮರೆಯದಂಥ ಒಂದು ಸ್ಟೇಟ್ಮೆಂಟ್ ಅದು. ನಾವೆಲ್ಲರೂ ಎಲ್ಲರೂ ನೆನ್ಪಿಟ್ಕೊಳ್ಬೇಕಾದಂಥದ್ದು. ನಾವು ಅವರದಕ್ಕೆ ಕಾರ್, CAR ಅಂತ ಹೇಳ್ತಾರೆ, ಡ್ರೈವಿಂಗ್ ದ ಕಾರ್. ಅಂದರೆ ಇಲ್ಲಿಗೆ ಡ್ರೈವಿಂಗ್ ದ ಕಾರ್ ಅಂದರೆ ನಮ್ಮ ಲೈಫನ್ನು ನಾವು ಹೇಗೆ ಡ್ರೈವ್ ಮಾಡಬೇಕು, ಹೇಗೆ ಲೀಡ್ ಮಾಡಬೇಕು ಅಂತ. ನಮ್ಮ CAR ಈ ಒಂದು ಪಾಯಿಂಟ್ರೊಟ್ಟಿಗೆ ಪ್ರತಿಯೊಂದು ಸಿಚುವೇಶನ್ನು ನಮ್ಮ ಆತ್ಮಜ್ಞಾನವನ್ನು ಹೆಚ್ಚಿಸಲಿಕ್ಕೆ ಅಂತ ನೀವು ಅಂದ್ಕೊಂಡ್ರೆ, ಅದನ್ನು ಸರಿಯಾಗಿ ಡೇ ಟು ಡೇ ಲೈಫಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಬೇರೆ ಏನೂ ಬೇಡ ನಮಗೆ, ಬೇರೆ ಏನಂದರೆ ಏನೂ ಬೇಡ. ಸೊ ಇಲ್ಲಿ C ಅಂತ ಹೇಳಿದರೆ, ನಾವು ನೋಡಿ ಪ್ರತಿಯೊಬ್ಬರು ಅಂದ್ಕೊಳ್ಳೋದು ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನಾವು ಅವರನ್ನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. C ಫಾರ್ ಚೇಂಜ್ ಅಂದರೆ ಕೆಲವ್ರದ್ದು ನಿಜವಾಗಿ ಅವರು ಚೇಂಜ್ ಆಗಬೇಕಾ ಇರ್ಬೋದೇನೋ, ವಿ ವಿಲ್ ಟ್ರೈ ಟು ಚೇಂಜ್ ದೆಮ್. ಆದರೆ ಯಾವಾಗಲೂ ಎಲ್ಲರನ್ನು ನಮಗೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಟ್ರೈ, ಇಫ್ ಪಾಸಿಬಲ್ ಟ್ರೈ ಟು ಚೇಂಜ್ ದೆಮ್. ಇಲ್ಲದಿದ್ದರೆ ನೆಕ್ಸ್ಟ್ ಲೆಟರ್ A, ಆಕ್ಸೆಪ್ಟ್ ದೆಮ್. ಹೇಗೆ ಉಂಟು ಹಾಗೆ ಅವರನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಅದೂ ಆಗಲಿಲ್ಲದಿದ್ದರೆ, ಒಂದು ಎಕ್ಸಾಂಪಲ್, ಒಂದು ಹ್ಯಾಂಡಿಕ್ಯಾಪ್ ಮಗು ಹುಟ್ಟಿದೆ ಅಂತ ಇಟ್ಕೊಳ್ಳಿ, ಅದನ್ನು ನಮಗೆ ಏನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ರಿಕವರ್ ಆಗೋದೇ ಇಲ್ಲ. ಆಗ ನಾವು ಆಕ್ಸೆಪ್ಟ್ ಮಾಡಿಯೇ ಮಾಡ್ತೇವೆ. ಆ ರೀತಿಯಲ್ಲಿ ಚೇಂಜ್ ಮಾಡಲಿಕ್ಕೆ ಆಗದಿದ್ದರೆ ಆಕ್ಸೆಪ್ಟ್ ಮಾಡಿ. ಆಕ್ಸೆಪ್ಟ್ ಮಾಡಲಿಕ್ಕೆ ಆಗದಿದ್ದರೆ ಆರಿಗೆ 2 ವರ್ಡ್ ಹೇಳ್ತಾರೆ ಅವರು. ಫಸ್ಟ್ ವರ್ಡ್, ರಿಮೂವ್ ಯುವರ್ ಸೆಲ್ಫ್ ಫ್ರಮ್ ದಟ್ ಸಿಚುವೇಶನ್. ಆದರೆ ಮಗುವಿನ ಕೇಸಲ್ಲಿ, ಹ್ಯಾಂಡಿಕ್ಯಾಪ್ ಮಗುವಲ್ಲಿ ನಾವು ಬಿಟ್ಟು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಆ ಮಗುವನ್ನು. ಕೆಲವರು ಇರ್ತಾರೆ ಆಶ್ರಮಕ್ಕೆ ಅಲ್ಲಿಗೆ ಇಲ್ಲಿಗೆ ಏನೋ ಸೇರಿಸಿ ಬಿಟ್ಟು ಹೋಗೋರಿದ್ದಾರೆ, ಅವ್ರಿಗೆ ಗೊತ್ತುಂಟು. ಆ ರಿಮೂವ್ ಯುವರ್ ಸೆಲ್ಫ್, ಫಾರ್ ಎಕ್ಸಾಂಪಲ್ ಈಗ ಹೆಚ್ಚಿನ ಡೈವೋರ್ಸ್ ಕೇಸ್ಗಳು, ಅವನು ಚೇಂಜ್ ಆಗೋದಿಲ್ಲ, ಇವಳು ಚೇಂಜ್ ಆಗೋದಿಲ್ಲ, ಅವನನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಇವಳನ್ನು ಅವನಿಗೆ ಎಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಹೆಚ್ಚಿನ ಜನರು ಥಿಂಕ್ ಮಾಡುವಂಥದ್ದು ಸೊಲ್ಯೂಷನ್ ಡೈವೋರ್ಸ್. ಅಂದರೆ ರಿಮೂವ್ ಯುವರ್ ಸೆಲ್ಫ್ ಫ್ರಮ್ ದಟ್ ಸಿಚುವೇಶನ್. ಇದಿಷ್ಟು ಚೇಂಜಿಂಗ್ ಅದರ್ಸ್, ಅಕ್ಸೆಪ್ಟಿಂಗ್ ಅದರ್ಸ್ ಆರ್ ರಿಮೂವಿಂಗ್ ಯುವರ್ ಸೆಲ್ಫ್ ಫ್ರಮ್ ದಟ್ ಸಿಚುವೇಶನ್, ಇದು ಎಲ್ಲವೂ ಲೌಕಿಕಕ್ಕೆ ಮಾತ್ರ. ನೀವು ಆತ್ಮಬಂಧುಗಳ ಈ ಗ್ರೂಪಲ್ಲಿರುವವರು ನಿಮಗೆ ಯಾವುದೂ ಇದಲ್ಲ. ನಮಗೆ ಅಗತ್ಯ ಇಲ್ಲ ಅವರು ಚೇಂಜ್ ಆಗ್ತಾರಾ ಇಲ್ವಾ, ಅವ್ರು ಎಕ್ಸೆಪ್ಟ್ ಮಾಡಲಿಕ್ಕೆ ನಮಗೆ ಆಗ್ತದಾ ಇಲ್ವಾ. ಅದೆಲ್ಲದಕ್ಕಿಂತ ಫೈನಲ್ ರೈಸ್ ಎಬವ್. ರೈಸ್ ಎಬವ್ ಅಂತ ಹೇಳಿದರೆ ಹೇಗೆ? ಅದು ರಿಯಲ್ ಸ್ಪಿರಿಚುವಾಲಿಟಿ. ಅಂದರೆ ಪ್ರತಿಯೊಂದು ಸಿಚುವೇಶನ್ನು ನಮ್ಮ ಒಳ್ಳೆಯದಕ್ಕೆ, ನಮ್ಮೊಳಗಿರುವ ಬೆಳಕು ಹೊರಗೆ ಬರಲಿಕ್ಕೆ, ನಮ್ಮೊಳಗಿರುವ ಅಂಧಕಾರ ಅಜ್ಞಾನ ನಾಶ ಆಗಲಿಕ್ಕೆ ಇಂಥ ಸಿಚುವೇಶನನ್ನು ಭಗವಂತ ಕ್ರಿಯೇಟ್ ಮಾಡಿದ್ದಾನೆ. ಆ ಒಂದು ರಿಯಲೈಸೇಷನನ್ನು ರೈಸ್ ಎಬವ್ ಅಂತ ಹೇಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಜಾಬಲ್ಲಿ ನಮಗೆ ಬಾಸ್ ಒಟ್ಟಿಗೆ ಸರಿ ಆಗೋದಿಲ್ಲ, ಜಾಬ್ ಬಿಟ್ಟು ಹೋಗ್ಬೋದು ಅಲ್ವಾ?
ಅಲ್ಲಿಂದ ನಾವು ಆ ಪ್ಲೇಸನ್ನು ಬಿಟ್ಟು ಬೇರೆ ಜಾಬಿಗೆ ಹುಡ್ಕೊಂಡು ಹೋಗ್ಬೋದು. ಹಾಗೆಂತ ಮನೆಯಲ್ಲಿ ಡೈವೋರ್ಸ್ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ವಾ? ಎಷ್ಟೋ ಸಿಚುವೇಷನಲ್ಲಿ ಬೇರೆಯ ಪ್ರಾಬ್ಲಮ್ಗಳಿರ್ತವೆ, ಡೈವೋರ್ಸಲ್ಲಿ ಸೊಲ್ಯೂಷನ್ ಆಗೋದಿಲ್ಲ. ಆಗ ರೈಸ್ ಎಬವ್ ಸ್ಪಿರಿಚುವಲ್ ಡೆವಲಪ್ಮೆಂಟ್ ಅಲ್ಲಿಂದ ಶುರುವಾಗ್ತದೆ. ಅದು ಇದಕ್ಕೆ ಅಂತಲ್ಲ, ಡೈವೋರ್ಸಿಗೆ ಅಂತಲ್ಲ, ಪ್ರತಿಯೊಂದು ಸಿಚುವೇಷನ್ಗಳಲ್ಲಿಯೂ ನಾವು ಅದನ್ನು ಅಪ್ಲೈ ಮಾಡ್ಕೊಳ್ಬೋದು. ಸೊ ಒಂದು CAR ಅದರದ್ದು ಎಕ್ಸ್ಪಾನ್ಷನ್, ಇಫ್ ಪಾಸಿಬಲ್ ಚೇಂಜ್. ಕೆಲವರು ಇರ್ತಾರೆ ಚೇಂಜ್ ಆಗುವಂಥವ್ರು, ತಮ್ಮ ತಪ್ಪನ್ನು ಒಪ್ಪಿಕೊಂಡು ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಇಷ್ಟ ಇರೋರು ಎಷ್ಟೋ ಜನ. ಅವರಿಗಂದರೆ ಅವ್ರಿಗೆ ಯಾರೂ ಹೇಳಲಿಲ್ಲ, ಮಾರ್ಗದರ್ಶನ ಕೊಡಲಿಲ್ಲ. ಕೆಲವರು ಚೇಂಜ್ ಆಗಲಿಕ್ಕೆ ಆಗದಿದ್ದರೆ ಅದು ನಮ್ಮ ಕೈಯಲ್ಲುಂಟು, ನಾವು ಎಕ್ಸೆಪ್ಟ್ ಮಾಡ್ತೇವಾ ಇಲ್ವಾ ಅಂತ. ನಾವು ಆ ಪ್ಲೇಸನ್ನೇ ಬಿಟ್ಟು ಅವರನ್ನೇ ಬಿಟ್ಟು ದೂರ ಹೋಗ್ತೇವೆ, ಅದು ನಮ್ಮ ಕೈಯಲ್ಲೇ ಉಂಟು. ಆದರೆ ಎಲ್ಲ ಕೇಸಲ್ಲಿಯೂ ಇದನ್ನು ಮಾಡಲಿಕ್ಕೆ ಆಗದಾಗಲೇ ಸ್ಪಿರಿಚುವಾಲಿಟಿ ಬರುವಂಥದ್ದು. ಆಗಲೇ ಈ ಲೌಕಿಕದ ದುಃಖ, ಬುದ್ಧ ಏನು ಹೇಳಿದ್ದು, ಸಂಸಾರ ಸಾಗರವೇ ದುಃಖ. ಅವ ಹೇಳಿದ 4 ಕೊಟೇಶನ್ಗಳು ದುಃಖ ಅಂದರೆ ದುಃಖವೇ, ಎಲ್ಲವೂ ದುಃಖವೇ, ಎಲ್ಲವೂ ನಶ್ವರವೇ ಅಲ್ವಾ? ಆದ್ದರಿಂದ ಅಂದರೆ ಅದರಲ್ಲಿ ಆ ರೀತಿಯ ಅನುಭವ ಆದವರು ಮಾತ್ರ ಈ ಇದಕ್ಕೆ ಬರ್ತಾರೆ. ಇಲ್ಲಪ್ಪ ನಮಗೆ ಈ ಜನ್ಮದಲ್ಲಿ ಯಾವುದೇ ದುಃಖ ಆಗಲಿಲ್ಲ ಹೇಳಿದರು, ನಾವು ಈ ಆಧ್ಯಾತ್ಮಕ್ಕೆ ಬರಬೇಕಾದ್ರೆ ಅದು ಹಿಂದಿನ ಜನ್ಮದಲ್ಲಿ ನಾವು ಆ ಪಾಯಿಂಟಿಗೆ ಬಂದಿದ್ದೇವೆ, ಆ ಡೈರೆಕ್ಷನ್. ಭಗವಂತನ ಹತ್ರ ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ, ಈಗ ಯೋಗ ಭ್ರಷ್ಟ ಆದರೆ, ಅಂದರೆ ಯೋಗ ಭ್ರಷ್ಟ ಅಂದರೆ ನಾವೀಗ ಸ್ಪಿರಿಚುವಲಿ ನಾವು ಏನೋ ಒಂದು ಪಾತಲ್ಲಿ ಹೋಗ್ತಾ ಇದ್ದೇವೆ, ಬಟ್ ನಮ್ಮ ಡೆತ್ ಆಯಿತು, ನಾವು ಅಲ್ಲಿ ಅಂದರೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಮುಂದಿನ ಜನ್ಮದಲ್ಲಿ ಹೇಗೆ ಕೇಳುವಾಗ ಕೃಷ್ಣ ಏನು ಹೇಳ್ತಾನೆ, ಅಲ್ಲಿಂದಲೇ ನೀನು ಶುರು ಮಾಡ್ತಿ, ಎಲ್ಲಿಗೆ ನಿಲ್ಲಿಸಿದ್ದೀ ಅಲ್ಲಿಂದಲೇ ಶುರು ಮಾಡ್ತಿ ಅಂತ ಹೇಳ್ತಾನೆ. ಹಾಗಿದ್ರೆ ನಾವು ಈಗ ಏನು ಶುರು ಮಾಡಿದ್ದೇವೆ ಅದು ಮತ್ತೆ ರಿವರ್ಸ್ ಗೇರ್ ಇಲ್ಲವೇ ಇಲ್ಲ ಅದರಲ್ಲಿ. ನಾವು ಇನ್ನೂ ಮುಂದಿನ ಹಂತಕ್ಕೆ ಹೋಗೋದಷ್ಟೇ ಹೊರತು ನಾವು ಹಿಂದೆ ಹೇಗೆ 2ನೇ ಕ್ಲಾಸಲ್ಲಿ ಫೇಲ್ ಆದವರನ್ನು 1ನೇ ಕ್ಲಾಸಲ್ಲಿ ಹಾಕ್ತಾರೆ ಕೆಲವೊಮ್ಮೆ, ಆ ರೀತಿ ಇದರಲ್ಲಿ ಬರುವುದೇ ಇಲ್ಲ. ಸ್ಪಿರಿಚುವಲಿಗೆ ಒಮ್ಮೆ ಎಂಟರ್ ಆದ ಮೇಲೆ. ಆದರೆ ಲೌಕಿಕದಲ್ಲಿ ಹಾಗಲ್ಲ. ನಾವೀಗ ಒಳ್ಳೆ ಮನೆತನದಲ್ಲಿ ಹುಟ್ಟಿದ್ದೇವೆ, ಒಳ್ಳೆ ಫೈನಾನ್ಷಿಯಲ್ ಪೊಸಿಷನ್ ಇದೆ, ಆದರೂ ನಾವು ಬೇಡದನ್ನು ಮಾಡಿದ್ದೇವೆ ಹೇಳಿದರೆ ನೀಚ ಜನ್ಮಕ್ಕೆ ಹೋಗುವ ಚಾನ್ಸ್ ಅಲ್ಲ, ರಿಯಲಿ ವಿ ಆರ್ ಗೋಯಿಂಗ್ ಟು ಡೌನ್. ಅಂದರೆ ನಾವು ಸ್ಟೆಪ್ ಇಳಿಲೇಬೇಕು, ನೀಚ ಜನ್ಮಕ್ಕೆ ಹೋಗಲೇಬೇಕು, ನಮ್ಮ ಮಾಡಿದ ಕರ್ಮಗಳಿಗೆ ಶಿಕ್ಷೆ ಅನುಭವಿಸಲೇಬೇಕು. ಒಮ್ಮೆ ಸ್ಪಿರಿಚುವಾಲಿಟಿಗೆ ಎಂಟರ್ ಆದರೆ ನಮ್ಮದು ಜನ್ಮ ಅಲ್ಲಿ ಮುಗಿದ್ರೂ ನಾವು ನೆಕ್ಸ್ಟು ಅಲ್ಲಿಂದ ಮುಂದಕ್ಕೆ ಹೋಗ್ತೇವೆ ಹೊರತು ಮತ್ತೆ ಅದಕ್ಕೆ ನಾನು ಹೇಳಿದ್ದು 7ನೇ ಜನ್ಮ ಅಂತ ಥಿಂಕ್ ಮಾಡಿದ್ರು, ಇದು ನಮ್ಮ 4ನೇ ಜನ್ಮ ಅಂತ ಹೇಳಿದರೆ ನೆಕ್ಸ್ಟ್ ನಾವು 5ನೇ ಜನ್ಮಕ್ಕೆ ಹೋಗೋದು. ಆದರೆ ಈ ಜನ್ಮಕ್ಕೆ ಅಂದರೆ ಈ ಸ್ಪಿರಿಚುವಾಲಿಟಿಗೆ ಬರದೆ ಲೌಕಿಕದಲ್ಲಿರುವವರು ಯಾವ ಲೋಕಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಹಾಗೆಂತ ಸ್ಪಿರಿಚುವಾಲಿಟಿ ಅಂದರೆ ಬರೇ ಕೂತು ಓದೋದು ಜಪ ಸಾಧನೆ ಅದೂ ಅಲ್ಲ. ನಾವು ಮನಸ್ಸಿಂದ ಹೇಗಿದ್ದೇವೆ. ನಿಮಗೆ ಕೌಶಿಕನ ಕತೆ ಗೊತ್ತಿರ್ಬೋದು. ತಪಸ್ಸು ಮಾಡಿ ಅವ ಕಣ್ಣು ಬಿಡಬೇಕಾದ್ರೆ, ಕಣ್ಣು ಬಿಟ್ಟದೇ ಯಾಕೆ, ಕಾಗೆ ಅವನ ತಲೆಗೆ ಮಾಡಿತಂತೆ. ಕಣ್ಣು ಬಿಟ್ಟು ಸಿಟ್ಟಲ್ಲಿ ನೋಡುವಾಗ ಕಾಗೆ ಸುಟ್ಟೋಯ್ತಂತೆ. ನನಗೆಂಥ ತಪಶಕ್ತಿ ಬಂದಿದೆ ಅಂತ ಆಶ್ಚರ್ಯ ಆಗಿ ಆಮೇಲೆ ಎಚ್ಚರ ಆಯ್ತಲ್ಲ. ಭಿಕ್ಷೆಗೆ ಅವ ಬಂದಾಗ ಒಂದು ಮನೆಯಲ್ಲಿ ಭಿಕ್ಷೆ ಕೊಡಲಿಕ್ಕೆ ತಡ ಆಯ್ತಂತೆ. ತುಂಬ ತಡ ಆಯಿತು, ಅವನಿಗೆ ಸಿಟ್ಟು ಏರ್ತಾ ಉಂಟು. ಮನೆಯವಳು ಮತ್ತೆ ಭಿಕ್ಷೆ ತರುವಾಗ ಅವಳನ್ನು ಸಿಟ್ಟಲ್ಲಿ ನೋಡುವಾಗ ಅವಳು ಹೇಳಿದ್ಲಂತೆ, ಆ ಕಾಗೆ ಸುಟ್ಟೋಯ್ತು ಅಂತ ನಾನು ಸುಟ್ಟೋಗ್ತೇನೆ ಅಂತ ಗ್ರಹಿಸಬೇಡ ಅಂತ. ಇವನಿಗೆ ಶಾಕ್. ತಾನು ಅಷ್ಟು ತಪಶಕ್ತಿಯಿಂದ ಕಾಗೆ ಸುಟ್ಟೋಗಿದೆ ಅಂದ್ಕೊಂಡಿದ್ದೇನೆ, ಇವಳು ಹೇಗೆ ಹೀಗೆ ಹೇಳಿದ್ಲು ಅಂತ ಕೇಳ್ತಾನೆ ಅವನು. ಆಗ ನಿನ್ನ ಹಾಗೆ ತಪಸ್ಸು ಮಾಡಿರಲಿಕ್ಕಿಲ್ಲ, ಆದರೆ ನನ್ನ ಧರ್ಮವನ್ನು ನಾನು ಸರಿಯಾಗಿ ನಿಭಾಯಿಸಿದ್ದೇನೆ. ನನ್ನ ಅತ್ತೆ ಮಾವ ಇರ್ಬೋದು, ನನ್ನ ಗಂಡ ಇರಬಹುದು, ರೋಗಸ್ಥ ಅಂದರೆ ಮನೇಲಿ ಯಾರಾದರೂ ರೋಗಗ್ರಸ್ತ ಅವರೆಲ್ಲ ಸೇವೆಯೇ ನನ್ನ ಪ್ರಥಮ ಧರ್ಮ. ಅದನ್ನು ಮಾಡಿ ನಾನು ನಿನಗೆ ತಂದಿದ್ದೇನೆ. ನಾನು ಅದರಲ್ಲಿ ತಪ್ಪು ಮಾಡಲಿಲ್ಲ. ನಾನು ಫ್ರೀ ಇದ್ದರೆ ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಕೊಟ್ಟಿದ್ದೇನೆ, ಆದ್ದರಿಂದ ನನಗೆ ಈ ಶಕ್ತಿ. ಹಾಗೆ ಅವಳು ಕಳಿಸೋದು ಧರ್ಮವ್ಯಾಧನ ಹತ್ರ ಕಳಿಸ್ತಾಳೆ. ಗೊತ್ತಾ ಧರ್ಮವ್ಯಾಧ ಯಾರು ಅಂತ? ಬುಚ್ಚರ್, ಮಾಂಸ ಮಾರಾಟ ಮಾಡೋವನು. ಅಲ್ಲಿ ಕಳಿಸಿದರೆ ಇವನಿಗೆ ಅಲ್ಲಿ ಇನ್ನೇನಪ್ಪ ವಿಶೇಷ ಉಂಟು ಈ ಜಗತ್ತಲ್ಲಿ ಅಂತ ಅನ್ನಿಸ್ತದೆ ಅವನಿಗೆ. ಅಲ್ಲಿ ಹೋದಾಗ ಗಲೀಜಲ್ಲಿ ಅವ ಎಲ್ಲ ರಕ್ತಗಳು ಹರಿದು ಹೋಗ್ತಾ ಉಂಟು, ಕಣಿಯಲ್ಲೆಲ್ಲ ಮಾಂಸ ಕಟ್ ಮಾಡಿ ಅವ ಇದು ಮಾಡ್ತಿದ್ದಾನೆ. ಇವನ ಹತ್ರ ನಾನೇನಪ್ಪ ಕೇಳಬೇಕು. ಒಂದು ಮಧ್ಯಾಹ್ನ ಆಗುವಾಗ ಫುಲ್ ಕ್ಲೋಸ್ ಮಾಡ್ತಾನೆ. ಅವನಿಗೆ ಗೊತ್ತುಂಟು, ಅಂದರೆ ಅದೆಲ್ಲ ಮೊಬೈಲ್ ಇಲ್ಲದೆ ಇಂಟರ್ನೆಟ್ ಕನೆಕ್ಷನಲ್ಲಿ ಮೆಸೇಜ್ ಹೋಗುವಂಥಷ್ಟು ಕೆಪಾಸಿಟಿ ಇರುವಂಥ ಪತಿವ್ರತೆ ಅವಳು ಕಳಿಸಿದಾಳೆ ಹೇಳಿದರೆ ಇವನು ಅದನ್ನು ರಿಸೀವ್ ಮಾಡಿ ಆಗಿದೆ. ಈ ಮೊಬೈಲೆಲ್ಲ ಯಾವುದೂ ಅಲ್ಲ ಹಾಗೆ ಹೇಳಿದರೆ. ಅವನ ಹತ್ರ ಅವನಿಗೆ ಗೊತ್ತಾಯ್ತು ಇವನು ನನ್ನ ಹತ್ರ ಮಾತಾಡಲಿಕ್ಕೆ ಬಂದಿದ್ದಾನೆ ಅಂತ. ಇವನೇನು ಕೇಳೋದಿಲ್ಲ, ನಿನಗೆ ಹೇಗೆ ಇಂಥ ಜ್ಞಾನ ಅಂದರೆ ಗೊತ್ತಾಯಿತು. ಇವನಿಗೆ ಧರ್ಮವ್ಯಾಧನಿಗೆ ಜ್ಞಾನ ಉಂಟು ಅಂತ ಕೌಶಿಕನಿಗೆ ಗೊತ್ತಾಯಿತು. ಆಗ ಅವನು ಹೇಳ್ತಾನೆ, ನನ್ನ
ಕುಲಧರ್ಮ ಇದಿರಬಹುದು, ಆದರೆ ನಾನು ಯಾವತ್ತೂ ನನ್ನ ಫ್ಯಾಮಿಲಿಗೆ ಎಷ್ಟು ಬೇಕೋ ಅದಕ್ಕಿಂತ ಒಂದು ಜಾಸ್ತಿ ಪ್ರಾಣಿಗಳನ್ನು ಕಟ್ ಮಾಡಲಿಲ್ಲ. ನನ್ನ ಕುಲಧರ್ಮವನ್ನು ಮಾಡ್ತಿದ್ದೇನೆ ಅಷ್ಟೇ, ಅತಿ ಆಸೆಯಿಂದ ಮಾಡ್ತಾ ಇಲ್ಲ. ನಾನು ಏನಾಗಬೇಕು ನಮ್ಮ ಫ್ಯಾಮಿಲಿ ನೀಡ್ಸಿಗೆ ಅಷ್ಟಕ್ಕೋಸ್ಕರ ಮಾತ್ರ ಈ ಕೆಲಸ ಮಾಡ್ತಿದ್ದೇನೆ, ಅದು ತಪ್ಪಲ್ಲ. ಆ ಒಂದು ನಮ್ಮಲ್ಲಿ ಒಂದು ನಂಬಿಕೆ, ಶ್ರದ್ಧೆ ಈಗ ಇರುವುದು ನಮಗಲ್ಲ, ನಮ್ಮ ಎಷ್ಟು ಜನ್ರೇಷನಿಗೆ ಕೂಡಿಡುವಂಥ ಯೋಚನೆ ಮಾಡ್ತಾ ಇದ್ದಾರೆ ಹೇಳಿದರೆ, ಹಾಗಿದ್ರೆ ನಾವು ಮಾಡಬೇಕಾದ್ದು ಸುಮ್ಮನೆ ಜಪತಪವೂ ಅಲ್ಲ, ಅಲ್ಲಿ ಶುದ್ಧ ಜ್ಞಾನ ಅಂತ ಹೇಳಿದರೆ ಅದು ಹೇಗೆ ನಾವು ಶುದ್ಧ ಜ್ಞಾನವನ್ನು ಬೆಳೆಸ್ಕೊಳ್ಳುವಂಥದ್ದು. ಬೇರೆ ಏನೂ ಕೂತು ಮಾಡಬೇಕು ಅಂತಿಲ್ಲ. ಕರ್ಮವೂ ಒಂದು, ಭಗವದ್ಗೀತೆಯಲ್ಲಿ 4 ವಿಧದಲ್ಲಿ ಹೇಳಿದ್ದಾರೆ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ. ಹಾಗೆ ಯಾವುದು ನಮಗೆ ಸೂಟ್ ಆಗ್ತದೆ, ಎಲ್ಲವೂ ಬೇರೆ ಬೇರೆ ದಾರಿಯಷ್ಟೇ, ಅಲ್ಟಿಮೇಟ್ ಗೋಲ್ ಒಂದೇ ಅಲ್ವಾ. ಹಾಗಿದ್ರೆ ನಾವು ನೆಕ್ಸ್ಟ್, ಈಗ ನಾನು ಇದರಲ್ಲಿ ಗ್ರೂಪನ್ನು ನೀವು ಮೆಸೇಜ್ ಹಾಕುವಾಗೆ ಇಲ್ಲ, ಬಟ್ ಅದನ್ನು ಇವತ್ತು ನಾವು ಓಪನ್ ಮಾಡ್ತಾ ಇದ್ದೇವೆ. ಯಾಕಂದರೆ ನಾವು ಏನು ಬೇಕಿರೂ ಡಿಸ್ಕಷನ್ ಮಾಡ್ಬೋದು, ಬಟ್ ಇದು ಅವರದ್ದರ ಬಗ್ಗೆ ಇವರ ಬಗ್ಗೆ ಕಮೆಂಟ್ ಅಲ್ಲ. ನಮಗೇನಾದ್ರು ಡೌಟ್ ಇದ್ದರೆ ಹಾಕುವಂಥದ್ದು, ನಮಗೆ ಯಾರಾದರೂ ಗೊತ್ತಿದ್ದರೆ ಅದನ್ನು ಸೊಲ್ಯೂಷನ್ ಹಾಕ್ತಾರೆ. ಅಂದರೆ ಇದು ಮ್ಯೂಚುವಲ್ ಡಿಸ್ಕಷನ್ ಆಗಬೇಕು. ಅಂದರೆ ಇದು ನಮ್ಮ ಪರ್ಸನಲ್ ಮ್ಯಾಟರನ್ನು ನಾವೆಲ್ಲರಿಗೆ ಹಂಚಿಕೊಳ್ತಿದ್ದೇವೆ ಅನ್ನೋ ರೀತಿಯಲ್ಲೂ ಅಲ್ಲ, ಇದು ಜನರಲ್ ಆಗಿ ಹೀಗಿದ್ದರೆ ನಾವೇನು ಮಾಡ್ಬೋದು, ಆ ರೀತಿ ಮ್ಯೂಚುವಲ್ ಒಂದು ನಮ್ಮ ಗ್ರೂಪಲ್ಲಿ ನಾವು ಡಿಸ್ಕಷನ್. ಇದು ಸುಮ್ಮನೆ ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕ್ಕೊಲಿಕ್ಕಲ್ಲ, ಅಥವಾ ಬರ್ತ್ಡೇ ವಿಶಸ್ ಕಳಿಸ್ಲಿಕ್ಕಲ್ಲ, ಇದು ಯಾವುದಕ್ಕೂ ಅಲ್ಲ. ಅದೆಲ್ಲವೂ ನಮ್ಮ ಈಗಿನ ಪ್ರೆಸೆಂಟ್ ಜನ್ಮಕ್ಕೆ ರಿಲೇಟೆಡ್ ಮಾತ್ರ. ಅದು ಬಿಟ್ಟು ನಾವು ಏನು ಈಗ ನಾವು ಎಲ್ಲರೂ ಅಡ್ಮಿನ್ನೇ, ಅದರಲ್ಲಿ ಯಾರು ಬೇಕಿದ್ರು ನಾವು ನಮ್ಮ ಇದನ್ನು ಹಾಕ್ಬೋದು. ಮೆಸೇಜ್ ಹಾಕುವಾಗ ಒಂದು ನೀವು ಸ್ಪಿರಿಚುವಲ್ ಕೋಟ್ಸ್ ಹಾಕಿದರೆ ಅದರದ್ದು ಅರ್ಥ ಏನು, ಅದನ್ನು ನಾವು ನಮ್ಮ ಲೈಫಲ್ಲಿ ಹೇಗೆ ಯೂಸ್ ಮಾಡ್ಬೋದು, ಅದನ್ನು ನಾವು ಹೇಗೆ ಪಾಸಿಟಿವ್ ಆಗಿ ತಗೊಳ್ಬೋದು. ಕನ್ನಡದಲ್ಲಾದರೂ ಹಾಕಿ, ಇಂಗ್ಲೀಷಲ್ಲೂ ಆದರೂ ಹಾಕಿ. ಇಂಗ್ಲೀಷಲ್ಲಿದ್ದದ್ದು ಅರ್ಥ ಆಗದಿದ್ದರೆ ಕಾಪಿ ಪೇಸ್ಟ್ ಮಾಡಿದರೆ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತದೆ ಮೊಬೈಲ್ ಅಲ್ವಾ. ಸೊ ನಮಗೆ ಬೇಕಾದ ರೀತಿಯಲ್ಲಿ ಗ್ರೋ ಆಗಲಿಕ್ಕೆ ಇದು ಒಂದು ವೇದಿಕೆ ಹೆಲ್ಪ್ ಆಗಲಿ ಅಂತ. ಈಗ ಯಾರೋ ಒಬ್ಬರು ಹಾಕಿದ ವಿಷಯ ನಿಮಗೆ ಸರಿ ಕಾಣಲಿಲ್ಲ ಅಂತ ಅದಕ್ಕೆ ನೆಗೆಟಿವ್ ಕಮೆಂಟ್ ಹಾಕಲಿಕ್ಕಿಲ್ಲ. ನಮ್ಮ ಎಲ್ಲವೂ ಅವರ ದಾರಿ ಅವರಿಗೆ, ಅವರ ಥಾಟ್ಸ್ ಅವರಿಗೆ. ನಮಗೆ ಸರಿಯಾ ತಗೊಳ್ಳುವ, ನಮಗೆ ಸರಿ ಇಲ್ವಾ ಅಲ್ಲೇ ಬಿಡುವ, ಅವರನ್ನು ಕಮೆಂಟ್ ಮಾಡುವ ಅಗತ್ಯ ಇಲ್ಲ. ಆಗ್ಬೋದಲ್ವಾ. ಇಲ್ಲಿ ನಾನು ಅಂಬಿಕಾ ವಿದ್ಯಾಲಯಕ್ಕೆ ರಿಲೇಟೆಡ್ ಸುಜನೆ ಮೇಡಮ್, ಇಲ್ಲಿಯ ಶಾಲೆಯ ಟೀಚರು, ವೈಸ್ ಪ್ರಿನ್ಸಿಪಲ್ ವಿನುತಾ ಮೇಡಮ್, ಅದು ಯಾವುದೂ ಕೌಂಟ್ ಆಗಲಿಕ್ಕಿಲ್ಲ. ನಾವು ನಮ್ಮ ಹೆಸರು, ಇಲ್ಲಿರೋ ಎಲ್ಲ ಲೇಡೀಸನ್ನು ನಾವು ಅಕ್ಕ ಅಂತ ಕರೀವ, ಜೆಂಟ್ಸನ್ನು ಅಣ್ಣ ಅಂತ ಕರೀವ. ಅಲ್ಲಿ ಬೇರೆ ಯಾವ ನಮ್ಮ ಈಗಿನಕ್ಕೆ ರಿಲೇಟ್ ಆದ ಯಾವುದೂ ಇಲ್ಲ. ಅಲ್ಲಿ ನಾವು ಆತ್ಮಬಂಧುಗಳು ಅಲ್ವಾ. ಯಾವ ದುಃಖ ನೋವುಗಳಿಗೂ ಸೊಲ್ಯೂಷನ್ ಸಿಕ್ಕುವಂಥ ಒಂದು ಮಾರ್ಗವನ್ನು ನಾವೆಲ್ಲರೂ ಹುಡ್ಕೊಳ್ಳುವ. ಮೇಯ್ನ್ ನಮ್ಮ ಗ್ರೂಪನ್ನು ಪಾಸಿಟಿವ್ ಆಗಿ ಯೂಸ್ ಮಾಡಿಕೊಳ್ಳುವ. ನೀವು ಏನಾದರೂ ಸಲಹೆ ಇದ್ದರೆ ಇವತ್ತು ನಿಮಗೆ ಎಷ್ಟು ಸಂಖ್ಯೆ ಕಡಿಮೆ ಇದ್ದರೂ ಅಷ್ಟು ಒಳ್ಳೆಯದೇ. ಯಾರಿಲ್ಲದಿದ್ದರೂ ನಾನು ಸುಜನಿ ಮೇಡಮ್, ವಿನುತಾ ಮೇಡಮ್ ಕೂತು ಡಿಸ್ಕಸ್ ಮಾಡ್ತೇವೆ. ಗೊತ್ತಿಲ್ಲ ರಾಕೇಶ್ ಕುಮಾರ್ ಸರ್ ಬರ್ತಾರಾ ಇಲ್ವೋ ಗೊತ್ತಿಲ್ಲ, ರಾಕೇಶ್ ಅಣ್ಣ ಬರ್ತಾರಾ ಇಲ್ವೋ ಗೊತ್ತಿಲ್ಲ, ಹರ್ಷಿತ್ ಬರ್ತಾರಾ ಇಲ್ವಾ, ಹರ್ಷಿತ್ ಅಣ್ಣ ಬರ್ತಾರಾ ಇಲ್ವೋ ಗೊತ್ತಿಲ್ಲ. ಏನಾದರೂ ನಿಮಗೆ ಅನಿಸಿದರೆ ಅಥವಾ ನಾನು ಹೇಳಿದ್ರಲ್ಲಿ ಏನಾದರೂ ನಿಮಗೆ ಅದಕ್ಕೆ ಏನಾದರೂ ಬೇರೆ ರೀತಿಯಲ್ಲಿ ಹೀಗೆ ಮಾಡ್ಬೋದಾ ಅಂತ ಹೇಳೋದಿದ್ರೆ, ಅಥವಾ ನಮ್ಮ ಈ ಗ್ರೂಪನ್ನು ಹೇಗೆ ಕಂಟಿನ್ಯೂ ಮಾಡುವ ಅಂತ. ಈಗ ನೋಡಿ, ಗ್ರೂಪಲ್ಲಿ ಸೇರಿದವರೆಲ್ಲರೂ ಮೆಸೇಜ್ ನೋಡಿಯೇ ನೋಡ್ತಾರೆ. ಇವತ್ತು ನಾವು ಫಸ್ಟು ರೂಲ್ಸ್ ಹಾಕ್ತೇವೆ, ಯಾಕಂದರೆ ಅವರು ಮತ್ತೆ ಮೆಸೇಜ್ ಹಾಕಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ಇಲ್ಲಿ ಬರದಿದ್ದರೂ ಅವರಿಗೊಂದು ಉಪಯೋಗ. ಯಾರನ್ನು ನಾವಾಗಿ ತೆಗೆಯೋದಿಲ್ಲ, ಅವರಿಗೆ ಬೇಡದಿದ್ದರೆ ಅವ್ರು ಬಿಟ್ಟು ಹೋಗ್ತಾರೆ. ಬಟ್ ಯೂಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಅಲ್ಲ. ಯಾಕಂದರೆ ಎಲ್ಲ ಈ ಮೊಬೈಲು, ಆ ಸೀರಿಯಲ್ಲು, ಆ ಗಾಸಿಪ್ ಅದರಲ್ಲೇ ಮುಳುಗಿದ್ದಾರೆ. ಅವರಿಗೂ ಏನಾದ್ರು ಒಂದು ಟ್ರಿಗರಿಂಗ್ ಪಾಯಿಂಟ್ ನಮ್ಮ ಈ ಗ್ರೂಪಿಂದ ಸಿಕ್ಕಿದರೆ, ಯಾಕಂದರೆ ಅದಕ್ಕೆ ನಮ್ಮ ವೇದಗಳಲ್ಲಿ ಇರುವುದು ವಸುದೈವ ಕುಟುಂಬಕಂ, ಸರ್ವೇ ಜನ ಸುಖಿನೋ ಭವಂತು. ಒಬ್ಬರು ದುಃಖದಲ್ಲಿದ್ದರೂ ಅದು ನಮಗೆ ನಾಟ್ತದಂತೆ, ತಟ್ಟುತ್ತದಂತೆ ಅಲ್ವಾ. ಈ ವೇದಿಕೆ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ಅಷ್ಟೆ, ಅವರವರ ಜೀವನವನ್ನು ಚೆನ್ನಾಗಿ ಮುನ್ನಡೆಸುವಂತೆ ಆಗಲಿ ಅಂತಷ್ಟೆ. ಏನಾದ್ರು ನಿಮ್ಮ ಅನಿಸಿಕೆ ಇದ್ದರೆ ಹೇಳ್ಬೋದು.
ಹೇಳ್ತೀರಾ? ಹೆಸರು ಮರ್ತೋಯ್ತು. ಅಣ್ಣ ಎಂತ ಹೆಸರು? ನಾರಾಯಣ ಅಣ್ಣ. ಏನಾದರೂ ಇದ್ರೆ ಹೇಳಿ. ಅಲ್ಲ, ನೀವು ಯಾವ ಇಂಟ್ರೆಸ್ಟಿಂದ ಇವತ್ತಿಲ್ಲಿ ಬಂದ್ರಿ ಅಂತ ಹೇಳಿ. ಏನು? ಹಾಂ ಹಾಂ ಮನದಟ್ಟು ಆ್ಯಕ್ಚುಲಿ ನನಗೆ ಏನೂ ಗೊತ್ತಿಲ್ಲ. ನಾನು ಇದನ್ನು ಓದಿದ್ದನ್ನು ನಾನು ಹೇಗೆ ಒಂದು ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಪಂಚಮಹಾ ಕರ್ತವ್ಯಗಳು ಅಂತ ಉಂಟಂತೆ. ಒಂದು ಮೇಯ್ನು ಅಧ್ಯಯನ, ಅನುಷ್ಠಾನ, ಅಧ್ಯಾಪನ ಮತ್ತು ಸಂರಕ್ಷಣಾ ಸಮರ್ಪಣ. ಆ 4 ನಮಗೆ ತುಂಬ ಇಂಪಾರ್ಟೆಂಟ್. ಮನುಷ್ಯರಾದ ಮೇಲೆ ಅಧ್ಯಯನ ಮಾಡಲೇಬೇಕು. ಅನುಷ್ಠಾನ ಮಾಡದೆ ಅಧ್ಯಾಪನ ಮಾಡಿ ಪ್ರಯೋಜನ ಇಲ್ಲ. ಆದರೆ ಅಧ್ಯಯನ ಮತ್ತು ಅನುಷ್ಠಾನ ಇಂಟರ್ ರಿಲೇಟೆಡ್ ಅಂತ ನನಗೆ, ನಾನು ಓದಿದ್ದನ್ನು ಅನುಷ್ಠಾನ ಮಾಡಿಯೇ ಹೇಳ್ತಾ ಇದ್ದೇನೆ ಅಂತ ನಾನು ಹೇಳಲಿಕ್ಕೂ ಆಗ್ತಾ ಇಲ್ಲ. ಹಾಗೆಂತ ಅನುಷ್ಠಾನ ಮಾಡುವ ಆಸೆ ಉಂಟು, ಅದಕ್ಕೆ ಹೇಳಿದರೆ ಅದು ಇನ್ನೂ. ಈಗ ನಾವು ಶಾಲೆಯಲ್ಲಿ ಪಾಠ ಮಾಡಬೇಕಿದ್ರೆ ಅದನ್ನು ಕ್ಲಿಯರಾಗಿ ಓದ್ತೇವೆ ಅಲ್ವಾ? ತುಂಬ ಚೆನ್ನಾಗಿ ಮನದಟ್ಟಾಗುವಾಗೆ ಓದಿದರೆ ಮಾತ್ರ ಪಾಠ ಮಾಡಲಿಕ್ಕಾಗೋದು. ನಾನೀಗ ಅಧ್ಯಾಪನ ಮಾಡಬೇಕಿದ್ರೆ ನಾನು ಅಷ್ಟು ಮನದಟ್ಟಾಗುವಾಗೆ ಓದ್ಕೊಳ್ಬೇಕು. ಶ್ರವಣ ಮನನ ನಿಧಿಧ್ಯಾಸನ ಅಂತ ಇದ್ದ ಹಾಗೆ ಕೇಳಿದ್ದನ್ನು ನಾವು ಅನುಷ್ಠಾನ ಮಾಡಬೇಕು. ಮನನ ಮಾಡಿದರೆ ಮಾತ್ರ ಅನುಷ್ಠಾನ ಮಾಡಲಿಕ್ಕಾಗೋದು. ಹಾಗೆ ನಾನು ಅನುಷ್ಠಾನ ಮಾಡಿಯೇ ಹೇಳ್ತಿದ್ದೇನೆ ಅಂತ 100% ಹೇಳೋದಿಲ್ಲ. ಯಾಕಂದರೆ ಇದು ಒಂದು 2 ಇಂಟರ್ ರಿಲೇಟೆಡ್ ಆದ ಕಾರಣ ಈಗ ಮಾತಾಡಿದ್ದು ನನಗೆ ಅನುಷ್ಠಾನ ಮಾಡಲಿಕ್ಕೆ ಹೆಲ್ಪ್ ಆಗಬಹುದೇನೋ ಅಂತ ಒಂದು ಸ್ವಾರ್ಥ ನನ್ನಲ್ಲಿ. ಎಲ್ಲರೂ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಅಂದ ಕಾರಣಕ್ಕೆ ನೀವು ಬಂದಿದ್ದೀರಾ. ನೀವು ಏನೇ ಪ್ರಯತ್ನ ಪಡಿ ಅದರಿಂದ ನಮ್ಮ ಏನು ಪ್ರೋಗ್ರೆಸ್ ಆಗ್ತಿದೆ ಅಂತ ಒಂದು ಅವಲೋಕನವನ್ನು ಮಾಡ್ಕೊಳ್ಬೋದು. ಮೇಯ್ನ್ ಅವಲೋಕನ ಬೇರೆ ಅಲ್ಲ, ನಾವು ನಮ್ಮ ಸರೌಂಡಿಂಗ್ಸ್ ಒಟ್ಟಿಗೆ ಹೇಗಿದ್ದೇವೆ ಅದೇ ಇಂಪಾರ್ಟೆಂಟ್. ಈ ಒಂದು ಫೀಲ್ಡಿಗೆ ಬಂದವರು ಅವರ ಲೌಕಿಕ ಜೀವನವನ್ನು ಅತ್ಯಂತ ಉನ್ನತವಾಗಿ ಕಳಿಬೇಕು. ಈ ರೀತಿಯ ಯೋಚನೆ ಮಾಡಿದರೆ ಮಾತ್ರ ನಮ್ಮ ಈಗಿನ ಜನ್ಮದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನ ನಡೆಸಲಿಕ್ಕೆ ಆಗುವಂಥದ್ದು. ಯಾರಾದರೂ ಏನಾರು ಹೇಳುದಿದ್ರೆ ಹೇಳಿ. ಆಯ್ತು, ಹತ್ರ 1 ಗಂಟೆ ಆಗ್ತಾ ಬಂತು. ಮೇಡಮ್ ಹೇಳಲಿಕ್ಕುಂಟ? ಮೇಡಮ್ ಅಲ್ಲ, ಸಾರಿ, ಸುಜನ್ಯಕ್ಕ ಏನಾರು ಹೇಳುದಿದ್ರೆ ಹೇಳಿ. ಈಗ ನಾನು ಇವತ್ತು ಮಾತಾಡಿದ ಹಾಗೆ ನೆಕ್ಸ್ಟ್ ಮಂತ್ ನಾವಿಟ್ಟಾಗ ಯಾರಾದರೂ ಮಾತಾಡುವವರಿದ್ದರೆ, ಈಗ ನೆಕ್ಸ್ಟು ನಾವು ಸುಜನಿ ಅಥವಾ ವಿನುತ್, ನಾವೀಗ 3 ಜನ ಒಂದೊಂದು ಮಂತ್, ನಂಗೆ ಗೊತ್ತಿಲ್ಲ ಯಾರು ನೀವೆಲ್ಲ ಮಾತಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದೀರಾ ಗೊತ್ತಿಲ್ಲ. ನೀವು ಹೇಳಿದರೆ ನೀವು ಮಾತಾಡ್ಬೋದು. ನಮಗೆ ನಮ್ಮ ಥಾಟ್ಸ್ ಮಾತ್ರ ಅಲ್ಲ, ಎಲ್ಲರದ್ದು ವಿಷಯಗಳು ಬೇಕು. ನಮಗೆ ಯಾವುದು ಬೇಕು ಅದನ್ನು ತಗೊಳ್ತೇವೆ. ನೀವು ಮಾತಾಡಲಿಕ್ಕೆ ಏನು ಹೆಸಿಟೇಟ್ ಮಾಡಬೇಕು ಅಂತಿಲ್ಲ. ಅಯ್ಯೋ ಅವರೇನು ಅಂದ್ಕೊಳ್ತಾರೆ, ಇವರೇ, ಯಾವುದೂ ಇಲ್ಲ. ಇಲ್ಲಿ ಇರುವ ಮೇನ್ ಇದು, ನಮಗೆ ಬೇಕಾದರೆ ತಗೊಳ್ಳಿ, ಬೇಡದಿದ್ದರೆ ಬಿಡಿ, ಅಷ್ಟೇ. ನೋಡಿ, ಆ ಮಕ್ಕಳದೊಂದು ಯೋಗ, ಏನೋ ಒಂದು ಚೂರಾದರೂ ಕಿವಿಗೆ ಬೀಳ್ತಾ ಉಂಟು ಅವರಿಗೆ. ಸುಮ್ಮನೆ ಬರುವುದಿಲ್ಲ ಅಂಥ ಯೋಗಗಳು ಅಲ್ವಾ? ಆರ್ವಿ, ಜ್ಯೋತ್ಸ್ನಾ, ಇವಳ ಹೆಸರು ಜ್ಞಾನಶ್ರೀ. ಅರ್ಥ ಆಯ್ತಾ ಜ್ಯೋತ್ಸ್ನಾ ನಾನು ಎಂತ ಹೇಳಿದ್ದಂತ? ಏನೋ ಒಂದು ವಿಷಯ ಉಂಟು ಅಂತ ಅನ್ನಿಸ್ತದೆ ಅವರಿಗೆ. ಅದಕ್ಕೆ ನೀವು ಇಲ್ಲೆಲ್ಲ ಬಂದಿರೋದು. ಆ ಒಂದು ಇಂಟ್ರೆಸ್ಟ್ ಇದ್ರೆ ಮಾತ್ರ ಇದಕ್ಕೆ ಬರ್ತಾರೆ. ಹೌದು. ಈವನ್ ಮನೇಲಿ ಅಂತಲ್ಲ, ಜಾಬ್ ಮಾಡುವಲ್ಲಿಯೂ ರಿಲೇಷನ್ಶಿಪ್ ಪ್ರಾಬ್ಲಮ್ ಬರ್ತದೆ. ಎಷ್ಟು ಪ್ರಾಬ್ಲಮ್ ಬರ್ತದೆ, ಬಿಹೇವಿಯರಲ್ ಪ್ರಾಬ್ಲಮ್. ನಾವು ಸುಮ್ಮನೆ ಬೇರೆಯವರನ್ನು ಕಮೆಂಟ್ ಮಾಡೋದಷ್ಟೇ ಬಿಟ್ಟರೆ ನಮ್ಮ ದೋಷ ಏನು? ಅವ್ರು ಯಾಕೆ ಹಾಗಿದ್ದಾರೆ, ಅವ್ರು ಹಾಗಿದ್ದಾರೆ, ನಮಗೆ ಹರ್ಟ್ ಆಗ್ತಿದೆ, ನಾವು ಹಾಗಿರಬಾರ್ದು, ಆ ರೀತಿಯ ಯೋಚನೆ ಮಾಡುವಂಥದ್ದೇ ಜೀವನ. ಅದೇ ಕಲಿಕೆ. ಹೌದು ಹೌದು, ಅಲ್ಲ, ಎಸ್. ಅದೇ ಎಲ್ಲಿಯೂ ನಮಗೆ ಬರುವ ಸಿಚುವೇಶನ್ ಮಿಸ್ಪ್ಲೇಸ್ ಆಗಿ ಬಂದದ್ದೇ ಅಲ್ಲ.
ಅದು ನಮ್ಮ ಹಿಂದಿನ ಜನ್ಮದ ಕರ್ಮಗಳಿಂದಲೇ ಬರುವುದು. ಅದರಿಂದ ನಾವು ಹೊರಗೆ ಬರಬೇಕಾದ್ರೆ ರೈಸ್ ಎಬವ್ ಒಂದೇ ಸೊಲ್ಯೂಷನ್. ರಿಮೂವ್ ಯುವರ್ ಸೆಲ್ಫ್ ಫ್ರಮ್ ದ ಸಿಚುವೇಶನ್ ಅಲ್ವೇ ಅಲ್ಲ. ನನಗೆ ಫಸ್ಟು ಇದಕ್ಕೆ ಇನ್ಸ್ಪಿರೇಷನ್ ಆದ ಒಂದು ವಿಷಯ ಹೇಳಿದರೆ ಸರ್ವಪ್ರಿಯಾನಂದರ ಜನಕ ಮಹಾರಾಜನ ಕತೆ ಕೇಳಿದ್ದೀರಾ? ಜನಕ ಮಲಗಿದಲ್ಲಿ ಅವನಿಗೊಂದು ಕನಸು ಬಿತ್ತಂತೆ. ಜನಕ ತುಂಬ ಜ್ಞಾನಿ. ಅವನಿಗೆ ಬಿದ್ದ ಕನಸು ಹೇಗೆ ಅಂದರೆ, ಅವನು ಯುದ್ಧದಲ್ಲಿ ಎಲ್ಲ ಸೋತು ಸುಣ್ಣ ಆಗಿ ಎಲ್ಲ ಅವನನ್ನು ಗಡಿಪಾರು ಮಾಡಿದ್ದಾರೆ, ಯಾರು ಯುದ್ಧದಲ್ಲಿ ವಿನ್ ಆದವರು. ಅವ ರೆಫ್ಯೂಜಿ ಕ್ಯಾಂಪಲ್ಲಿ ಊಟಕ್ಕೋಸ್ಕರ ಮೈ ಕೈಯಲ್ಲೆಲ್ಲ ಗಾಯ ಆಗಿ ಭಿಕ್ಷೆ ಬೇಡಲಿಕ್ಕೆ, ಅಂದರೆ ಊಟಕ್ಕೆ ಕ್ಯಾಂಪಿಗೆ ಒಂದು ಹಿಡ್ಕೊಂಡು ಅವನ ಹತ್ರ ತಗೊಳ್ಳಿಕ್ಕೆ ಎಂಥ ಸಹ ಇಲ್ಲ. ಅವನಿಗೆ ಎಂಥದೋ ಒಂದು ಯಾರೋ ಕೊಡ್ತಾರೆ, ಅಲ್ಲಿ ಅವನು ಬರುವಾಗ ಅಲ್ಲಿ ಗಂಜಿ ಖಾಲಿಯಾಗಿರ್ತದೆ, ಅಂದರೆ ಅನ್ನ ಖಾಲಿಯಾಗಿ ತೆಳಿ ಮಾತ್ರ ಉಳಿದಿರ್ತದೆ, ಅದೇ ಸಾಕು. ಅದನ್ನೇ ಅವನಿಗೆ ತ್ರಾಣವೇ ಇಲ್ಲ ಮಹಾರಾಜ. ಅದಕ್ಕೆ ಕೈ ಒಡ್ಡುವಾಗ ಅವನೇನು ಕುಡಿಬೇಕು ಅನ್ನುವಾಗ ಒಂದು ಕಾಗೆ ಓಡಿ ಬಂದು ಅದನ್ನು ಕೆಳಗೆ ಹಾಕಿಬಿಡ್ತದಂತೆ. ಅವನ ಅಂದರೆ ಹಸಿವಲ್ಲಿ ಸತ್ತವನಿಗೆ ಹಾಗಾದಾಗ ಹಬ್ಬ ಹೊಡಿತಾನೆ ನಿದ್ದೆಯಲ್ಲಿ. ಎಚ್ಚರ ಆಯ್ತು ಅವನಿಗೆ. ಆಗ ಎಲ್ಲರೂ ಓಡಿ ಬಂದರು, ಮಹಾರಾಜ ಏನಾಯಿತು ಅಂತ. ಅಂದರೆ ಅವನು ಅರಮನೆಯಲ್ಲಿ ಮಲ್ಕೊಂಡಿದ್ದಾನೆ. ಅವನು ಬೊಬ್ಬೆ ಹೊಡೆದಾಗ ಎಲ್ಲರೂ ಸುತ್ತಮುತ್ತ ಓಡಿ ಬಂದರು. ಅವನಿಗೆ ಎಂಥ ಕನ್ಫ್ಯೂಷನ್ ಅಂತ ಹೇಳಿದರೆ, ಹಾಗಾದರೆ ಅಲ್ಲಿ ಅವನಿಗೆ ಅನಲೈಸ್ ಮಾಡ್ತಾ ಹೋದ. ಅಷ್ಟು ಅನುಭವಿಸಿದ್ದಾನೆ ಕನಸಲ್ಲಿ ಆ ನೋವನ್ನು, ಗಾಯ, ನೋವು, ರಕ್ತ ಮೈ ಕೈಯಲ್ಲಿ ಎಲ್ಲ ಕಳ್ಕೊಂಡಿದ್ದಾನೆ. ಈಗ ಇಲ್ಲಿ ಎಲ್ಲವೂ ಉಂಟು. ರಾಣಿ, ಸೇವಕರು ಎಲ್ಲರೂ ಬಂದು ಏನಾಯಿತು ಕೇಳ್ತಿದ್ದಾರೆ. ಅವನು ನೋಡಿ ಒಂದು ಸ್ಟನ್, ಏನೂ ಮಾತಾಡ್ತಿಲ್ಲ. ಅವನಿಷ್ಟೇ ಹೇಳ್ತಿದ್ದಾನೆ, ಅದು ಸತ್ಯವ ಇದು ಸತ್ಯವ ಅಂತ. ಅದು ಸತ್ಯವ ಇದು. ಇಡೀ ಹೊತ್ತು ಮತ್ತೆ ಅರಮನೆಗೆ ರಾಣಿಯನ್ನು ಬಂದು ಮಾತಾಡ್ಸಿದ್ರು, ಅವನಿಲ್ಲ, ಅದು ಸತ್ಯವ ಇದು ಅರಮನೆಯಲ್ಲಿ ಏನು ಸೆಷನ್ ನಡೀತದೆ ಅಲ್ಲಿಯೂ ಯಾರು ಏನು ಹೇಳ್ತಿದ್ದಾರೆ ಅವನಿಗೆ ಕೇಳ್ತಾ ಇಲ್ಲ, ಅದು ಸತ್ಯವ ಇದು ಸತ್ಯವ ಅಷ್ಟೇ. ರಾಜನಿಗೆ ಹೋಯ್ತು, ತಲೆ ಏನೋ ಇದಾಗಿದೆ ಅಂತ ಎಲ್ಲರೂ ಅಂದ್ಕೊಳ್ಳುವಾಗ ಅಷ್ಟಾವಕ್ರ ಬರ್ತಾನೆ. ಅವನಿಗೆ ಗೊತ್ತಾಗ್ತದೆ ರಾಜ ಹೀಗೆ ಮಾತಾಡ್ತಿದ್ದಾನೆ. ಗಾಸಿಪ್, ಮೊಬೈಲಿಗಿಂತ ಬೇಗ ವಿಷಯ ಎಲ್ಲ ಕಡೆ ಹರಡಿದೆ. ಅವ ಬಂದಾಗ ಕೇಳ್ತಾನೆ, ಅದು ಸತ್ಯವ ಇದು ಸತ್ಯವ ಅಂತಲೇ. ಇವ ಜ್ಞಾನಿ ಅಷ್ಟಾವಕ್ರ, ಅವನಿಗೆ ಎಲ್ಲ ಗೊತ್ತುಂಟು. ಕೇಳ್ತಾನೆ, ಆಗ ಯುದ್ಧ ಭೂಮಿಯಲ್ಲಿ ನಿನಗೆ ಗಾಯ ಆದದ್ದು, ನೀನು ನೋವು ಅನುಭವಿಸಿದ್ದು, ನೀನು ಅನ್ನ ಬಿದ್ದದ್ದು ಕೈಯಿಂದ ಎಲ್ಲವೂ ನಿನಗೆ ನೆನಪುಂಟ, ಅನುಭವಿಸಿದ್ಯಲ್ಲ? ಹೌದು. ಹಾಗಾದರೆ ಈಗ ಇಲ್ಲಿರುವುದನ್ನೆಲ್ಲ ಅನುಭವಿಸ್ತಿದ್ಯಲ್ಲ? ಹೌದು. ಈಗ ಯುದ್ಧ ಭೂಮಿ ಉಂಟಾ? ಇಲ್ಲ. ಈಗ ಅರಮನೆ ಉಂಟಲ್ವಾ, ಹೆಂಡತಿ ಇದ್ದಾಳೆ, ರಾಣಿ ಎಲ್ಲ ಉಂಟಲ್ವಾ? ಹೌದು. ಈಗ ಯುದ್ಧ ಭೂಮಿ ಇಲ್ಲ. ಯುದ್ಧ ಭೂಮಿ ಇದ್ದಾಗ ಅರಮನೆ ಇಲ್ಲ. ಆದರೆ ಆ ಎರಡೂ ಗೊತ್ತಿರುವ ನೀನಿದ್ಯಲ್ಲ, ಅದು ಮಾತ್ರ ಸತ್ಯ ಅಂತ ಹೇಳ್ತಾನೆ. ಅದೊಂದೇ ಸತ್ಯ. ನಾವು ನೋಡಿ ಮಲಗಿದಾಗ ಕನಸು ಬಿದ್ದದ್ದು ನಮಗೆ ನೆನಪಿರ್ತದೆ, ಗಾಢ ನಿದ್ರೆ ಗೊತ್ತಿರೋದಿಲ್ಲ. ಆದರೆ ಆ ಗಾಢ ನಿದ್ರೆಯು ಎಚ್ಚರಾದಾಗ ಗೊತ್ತಾಗ್ತದೆ, ನಾ ಎಷ್ಟೊತ್ತು ಮಲಗಿಬಿಟ್ಟೆ ಅಪ್ಪ ಅಂತ. ಗೊತ್ತಾಗೋದಿಲ್ವ? ಅದು ರಾತ್ರಿ ಆದರೂ ಗೊತ್ತಾಗೋದಿಲ್ಲ. ಮಧ್ಯಾಹ್ನ ನೀವು ಮಲಗಿ ಕೆಲವೊಮ್ಮೆ ಈಗ 2 ಗಂಟೆಗೆ ಮಲಗಿದವರು 5 ಗಂಟೆಗೆ ಎದ್ರೆ ಇಷ್ಟೊತ್ತು ಮಲಗಿದ್ನಾ ಅಂತ ಆಗ್ತದೆ ಅಲ್ವಾ? ಅಂದರೆ ಎದ್ದ ಮೇಲೆ ಗೊತ್ತಾಗ್ತದೆ ನಾನು ಅಷ್ಟೊತ್ತು ಮಲಗಿದ್ದೆ ಅಂತ. ಅಂದರೆ ಅದು ಗೊತ್ತಾಗುವ ಒಂದು ನಮ್ಮೊಳಗೆ ಉಂಟು, ಅದು ಮಾತ್ರ ಸತ್ಯ ಅಂತ ಅಷ್ಟಾವಕ್ರ ಹೇಳ್ತಾನೆ. ಆ ಸತ್ಯವೇ ಭಗವಂತ, ಅದೇ ಆತ್ಮಜ್ಞಾನ, ಅದೇ ನಮ್ಮೊಳಗಿರುವ ಬೆಳಕು. ಅದು ನಾವು, ಈ ದೇಹ ನಾವಲ್ಲ, ಆ ಕನಸಿನ ಏನು ಘಟನೆ ನಾವಲ್ಲ, ಅದು ನಿಜ ಅಲ್ಲ. ಈಗ ನಾವು ಲೌಕಿಕದಲ್ಲಿರುವುದು ಅದು ನಿಜವಲ್ಲ. ನಮ್ಮೊಳಗಿರುವ ಭಗವಂತ ಮಾತ್ರ ಸತ್ಯ. ನಾವು ಅವನನ್ನು ಸೇರಬೇಕು ಅನ್ನುವ ಗೋಲ್, ಅದು ಆತ್ಮಜ್ಞಾನ, ಸೆಲ್ಫ್ ರಿಯಲೈಸೇಷನ್. ನನಗೆ ಫಸ್ಟ್ ನಾನು ಸ್ಪಿರಿಚುವಲ್ ಟಾಕ್, ನನಗೆ ನಿಜಕ್ಕೂ ಹೀಗೆ ಸಹ ಒಂದು ಕಾನ್ಸೆಪ್ಟ್ ಉಂಟು ಅಂತಲೇ ಗೊತ್ತಿರಲಿಲ್ಲ. ಅದೇನೋ ಅನ್ಎಕ್ಸ್ಪೆಕ್ಟೆಡ್. ಯೂಟ್ಯೂಬೆಲ್ಲ ಎಷ್ಟು, ಮೊಬೈಲೆಲ್ಲ ಎಷ್ಟು ಹೆಲ್ಪ್ಫುಲ್ ನಾವು ಯೂಸ್ ಮಾಡಿದರೆ. ನನಗೆ ಫಸ್ಟ್ ಸಿಕ್ಕಿದ್ದು ಆ ಒಂದು ಟಾಕ್. ಮೇಡಮ್ ಏನಾರು ಹೇಳ್ತೀರಾ? ಅಕ್ಕ, ನಿಮ್ಮ ಹೆಸರು? ಸುಕನ್ಯಾ. ಸ್ಕೂಲಿದ್ದು ಪೇರೆಂಟಾ? ಏನಾದರೂ ನಿಮ್ಮ ಫೀಲಿಂಗ್ಸ್ ಏನಾದರೂ? ಏನಪ್ಪ ಇದು ಅಂತ ಕ್ಯೂರಿಯಾಸಿಟಿಯಿಂದ ಬಂದ್ರ? ಏನಾದರೂ ಪಾಯಿಂಟ್ ತಗೊಳ್ಳುವಂಥದ್ದು ಸಿಕ್ಕಿತ? ಅಲ್ಲ, ನಿಜಕ್ಕೂ ಬರಬೇಕು ಅನ್ನೋದೇ ಒಂದು ಪುಣ್ಯ. ನನಗೂ ಈ ಒಂದು ಇದು ಸುಮ್ಮನೆ ನಾವು ಈ ವೇದಿಕೆ ಮಾಡಿದ್ದಲ್ಲ, ಇದೊಂದು ಭಗವಂತನ ಪ್ರೇರಣೆ ಅಷ್ಟೇ, ನಮ್ಮಿಂದಾಗಿ ಆಗುವಂಥದ್ದಲ್ವೇ ಅಲ್ಲ. ಅಕ್ಕ ಹೆಸರು? ಸ್ಕೂಲಿದ್ದ ನಿಮ್ದು? ಎಲ್ಲಿ? ಹಾಂ.
ನಾನು ಯೋಚನೆ ಮಾಡಿ ಇಟ್ಟದಲ್ಲ, ಅದು ಎಂತ ಅಂತ ಗೊತ್ತಿಲ್ಲ. ಒಂದು ಆಧ್ಯಾತ್ಮ ಬಂಧು ಅಂತ ಯೋಚನೆ ಬಂತು, ಬೇಡ ಆಧ್ಯಾತ್ಮಕ್ಕಿಂತ ಆತ್ಮ ಬಂಧು ಆಗಬಹುದು. ಹೌದು 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 ಅಲ್ಲ, ನಾವು ಕನ್ವೀನಿಯೆಂಟ್ ಆಗುವ ಹಾಗೆ ಮಾಡ್ಬೋದು ಟೈಮ್, ಅದು ದೊಡ್ಡ ವಿಷಯ ಅಲ್ಲ. ಅಂದರೆ ಎಲ್ಲವೂ ಒಂದೊಂದು ಇಂಥದ್ದು ಇಸ್ಕಾನ್ ಒಂದು ಗ್ರೂಪ್, ಆ ರೀತಿಯ ಗ್ರೂಪ್ ಆಗಬಾರ್ದಿದು, ಅದಾಗಬಾರ್ದು. ಎಲ್ಲವೂ ಆತ್ಮಕ್ಕೆ ರಿಲೇಟೆಡ್ ಆದಂಥ ಒಂದು ಜನಗಳನ್ನು, ಬಂಧುಗಳನ್ನು ಸೇರಿಸುವಂಥ ಒಂದು ಗ್ರೂಪ್ ಆಗಬೇಕು ಅಂತ. ನಾನು ಗ್ರೂಪ್ ಮಾಡಿದ ಮೇಲೆ ನನಗೆ ಯಾಕೆ ಇದನ್ನು ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ. ನನ್ನ ಅಪ್ಪ ತುಂಬ ಇದಕ್ಕೆ ನಾನು ಅಪ್ಪನಿಗೆ ಫೋನ್ ಮಾಡಿ ಹೇಳಿದೆ, ಎಂತ ಅಂತ ಗೊತ್ತಿಲ್ಲಪ್ಪ, ಇದು ಮೇಡಮ್ ಅದನ್ನು ಸುಜನಿ ಅಕ್ಕ ಕಳಿಸಿದ್ರು, ನಾನು ಗ್ರೂಪಲ್ಲಿ ಹಾಕಲಿಕ್ಕೆ ಹೇಳಿಬಿಟ್ಟೆ ಹೊರತು ಆ ಕೌಂಟು ನೋಡಿದ ನಿಜ ಟೆನ್ಷನ್ ಆಯಿತು, ಎಂತ ಮಾಡೋದು ಇವರನ್ನು. ಅಪ್ಪಂಗೆ ಫೋನ್ ಮಾಡಿದಾಗ ಅಪ್ಪ ಏನು ಹೇಳಿದರು ಗೊತ್ತಾ? ಹಾಂ 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 ಹೌದು 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 ಹೌದು. ಅಲ್ಲ, ನಮ್ಮಲ್ಲಿ ಚೇಂಜ್ ಆದರೂ ಸಾಕು, ನಾವು ಬೇರೆಯವರಲ್ಲಿ ತರಬೇಕು ಅಂತಲೇ ಇಲ್ಲ. ಹೌದು ಹೌದು, ಅದು ನಮ್ಮ ಫುಲ್ ಸರೌಂಡಿಂಗ್ಸನ್ನೇ ಚೇಂಜ್ ಮಾಡ್ತದೆ. ಸಣ್ಣ ಚೇಂಜ್ ಅದು ಮತ್ತೆ ಸಂಖ್ಯೆ ಇಂಪಾರ್ಟೆಂಟೇ ಅಲ್ಲ, ಕ್ವಾಲಿಟಿ. ನೀವೇನಾರು ಹೇಳ್ತೀರ ಅಣ್ಣ? ಹೇಳಿದ್ರು, ನೀವೇ ಹೆಸರು ಮರ್ತೆ, ವೀಣಾ ಏನಾರು ಹೇಳಲಿಕ್ಕೆ? ಹೇಳ್ತೀರ ಏನಾರ? ಇವತ್ತಿನ ಪರಿಸರದಲ್ಲಿ ಏನಂತ ಹೇಳಿದ್ರೆ ನಾವು ಕಂಡ ಹಾಗೆ 99% ನಮ್ಮ ಸುತ್ತ ಇರುವಂಥದ್ದು ನೆಗೆಟಿವ್. ಅಂಥದ್ರಲ್ಲಿ ಒಂದು ಧನಾತ್ಮಕತೆ ಕಡೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೇಳಿದ ಹಾಗೆ ರಾಜಶೇಖರ್ ಹೇಳಿದ ಹಾಗೆ ಪೂರ್ವ ಪೂಜೆನೇ ಇರಬೇಕು. ಯಾಕಂದರೆ ಒಂದು ಕಡೆ ಒಂದು ವ್ಯಕ್ತಿ ಸೇರಬೇಕು ಅಥವಾ ಭೇಟಿ ಆಗಬೇಕಂದ್ರೆ ಅದು ಪೂರ್ವ ನಿರ್ಧರಿತ. ಅದು ಯಾವುದೇ ಕಾರಣಕ್ಕಾದರೂ ನಾವು ಒಂದು ಕಡೆಗೆ ಸೇರಬೇಕು. ಅಂಥದ್ದು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಾವು ನಮ್ಮ ನೈಜತೆಯನ್ನು ನಾವೇನು ನಾನೇನು ಅಂತೇಳಿ ತಿಳ್ಕೊಳ್ಳೋದನ್ನು ಬಿಟ್ಟು ನೀನು ಯಾರು ಅಂತೇಳಿದ್ರೆ ನೋಡಿದಲ್ಲಿ ಹೋಗ್ತಿದ್ದಾರೆ. ಪ್ರಪಂಚದಲ್ಲಿ ಕಂಡದೆಲ್ಲವೂ ನಮಗೆ ಚಾಲೆಂಜಿಂದ ನಾವು ಸ್ವೀಕರಿಸಿಕೊಂಡು ಅದನ್ನು ಮೆಟ್ಟಿ ನಿಲ್ಲುವ ಸಾಹಸ ಮಾಡಿದ್ದೇವೆ. ಅದರ ಒಟ್ಟಿಗೆ ಬದುಕುವಂಥದ್ದನ್ನು ನಾವು ಕಲಿಬೇಕು. ಅದರಿಂದ ಏನಾಗ್ತದೆ ಅಂತಂದ್ರೆ ನಾವು ಎಷ್ಟೇ ಒಬ್ಬೊಟ್ಟಿಯಾಗಿ ನಾವು ಓದಿ ತಿಳ್ಕೊಂಡದನ್ನು ಅನುಷ್ಠಾನ ಮಾಡಿ ಹೋದಾಗ ದಿನನಿತ್ಯ ಜಂಜಾಟ ಬರ್ತದೆ. ಅದೇ ದಿನಕರಿಕೆ ಆದಾಗೆ ಅದು ಸತ್ಯವೋ ಅದರಲ್ಲಿ ಇದರಲ್ಲಿ ಆಚರಣೆ ಮಾಡಿ ಈಚೆಗೆ ಮಾಡಿ ಅಂತ ತುಂಬ ಗೊಂದಲ ಬರ್ತದೆ. ಹಾಗೆ ನಮಗೆ ಸಪೋರ್ಟ್ ಆಗಿ ನಮಗೆ ಸತ್ಯ ಅದ ಇಲ್ಲ ಅಂತ ವಾಸ್ತವವಾಗಬೇಕು. ನಮಗೆ ಈ ಥರದ ಮಾತುಕತೆಗಳು ಚರ್ಚೆಗಳು ಹಂಚಿಕೊಳ್ಳುವಂಥದ್ದು ಅತಿ ಅವಶ್ಯಕ ಇದೆ ಈ ಕಾಲದಲ್ಲಿ. ಸಾಮಾನ್ಯವಾಗಿ ನಾವು ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡ್ತೇವೆ ಅಂತಂದರೆ ಅದರ ನೈಜ ಅರ್ಥ ಏನಂತ ಹೇಳಿದ್ರೆ ಆ ಡ್ರಾಬ್ಯಾಕ್ಸ್ ನನ್ನೊಳಗೆ ನಾನು ಏನಿದೆಯೋ ಅದು ನಾನು ಇನ್ನೊಬ್ಬರನ್ನ ಕಾಣುವಂಥದ್ದು. ಅದನ್ನೇ ಹೇಳ್ತಾರಲ್ಲ, ಇವತ್ತಿಗೆ 1 ಬೆರಳು ತೋರಿಸಿದ್ರೆ 3 ಬೆರಳು ನಮ್ಮನ್ನು ತೋರಿಸ್ತೇವೆ. ಅದು ನಿಜವಾಗಿಯೂ ಸತ್ಯ. ನಾನು ಇನ್ನೊಬ್ಬರ ವ್ಯಕ್ತಿಯನ್ನು ಕಮೆಂಟ್ ಮಾಡ್ತೇನೆ ಅಂತಂದರೆ ಅಷ್ಟು ಮಿಸ್ಟೇಕ್ಸ್ ನನ್ನೊಳಗಿದೆ. ಆದ್ದರಿಂದ ನನಗೆ ಅರ್ಥ ಕಾಣುವಂಥದ್ದು. ದ್ರೋಣ ಹೇಗೆ ಯುಧಿಷ್ಠಿರನನ್ನು ಮತ್ತೆ ದುರ್ಯೋಧನ ಅದೇ ಹಸ್ತಿನಾಪುರಕ್ಕೆ ಕಳಿಸಿ ಇಬ್ಬರಿಗೂ ಒಂದು ಟಾಸ್ಕ್ ಕೊಡ್ತಾರೆ. ನಾನು ಅದನ್ನು ಹೇಳಬೇಕು ಅಂತಿದ್ದೆ, ಹೇಳಿ. ದುರ್ಯೋಧನಿಗೆ ಹೇಳ್ತಾನೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಹುಟ್ಟಿಕೊಂಡು ಬಾ ಅಂತ. ಇವರು ಯುಧಿಷ್ಠಿರ ಹೇಳ್ತಾನೆ ನೀನು ಒಬ್ಬ ಕೆಟ್ಟ ವ್ಯಕ್ತಿ ಅಂತ. ಇಬ್ಬರು ಕೂಡ ವಾಪಸ್ ಹಾಗೆ ಬಂದಿದೆಯಲ್ಲೇ ಬರ್ತಾರೆ. ಅದೇ ಜನ ಅದೇ ಊರು, ಇಬ್ಬರಿಗೂ ಕೂಡ ಅವರವ್ರಿಗೆ ಬೇಕಾದಂತೆ ವ್ಯಕ್ತಿಯನ್ನು ಸಿಕ್ಕಿದೆ. ಯುಧಿಷ್ಠಿರನಿಗೆ ಕೆಟ್ಟವ ಸಿಗಲಿಲ್ಲ, ದುರ್ಯೋಧನಿಗೆ ಒಳ್ಳೆಯವ ಸಿಕ್ಕಿದೆ. ಕಾರಣ ಏನು? ದುರ್ಯೋಧನೊಳಗೆ
ನಮಗೆಲ್ಲೂ ಕೆಟ್ಟದ್ದು ಕಾಣಿಲ್ಲ. ಅದರಿಂದ ನಾವು ಯಾವಾಗಲೂ ಮಾತಾಡುವಾಗ ನಾವು ಏನು ಮಾತಾಡ್ತೇವೋ ಅದು ನೈಜವಾಗಿ ನಮ್ಮ ಪ್ರತಿಬಿಂಬ ಆಗಿತ್ತು. ಹಾಗೆ ನಾವು ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ವಿಷಯದಲ್ಲಿ ಮಾತಾಡುವಾಗ ತುಂಬ ಎಚ್ಚರಿಕೆ ಇರಬೇಕಾಗ್ತದೆ. ಅದೇ ಆಧ್ಯಾತ್ಮ ಅಂತ ಹೇಳೋದು. ನಾವು ಏನು ಅಂತ ಹೇಳೋದು ನೋಡಬೇಕಿದ್ರೆ ನಮ್ಮ ಮಾತುಗಳು ಮೂಲ ಕಾರಣ. ಆ ಮಾತುಗಳ ಬಗ್ಗೆ ನಾವು ಆರಂಭದಲ್ಲಿ ಗೊತ್ತಿಲ್ಲದೆ ಮಾತಾಡ್ತೇವೆ. ತದನಂತರ ವಿಚಾರಗಳ ಬಗ್ಗೆ ನಾವು ಅವಲೋಕನ ಮಾಡಿದಾಗ ನಮಗೆ ಇಂಥ ಕ್ಲಾಸ್ ಬೇಕು ಅಂತ ಅನ್ನಿಸೋದಿಲ್ಲ. ಅದರಿಂದ ಇಂಥ ಕ್ಲಾಸ್ಗಳು ತುಂಬ ಬೇಕು. ಮತ್ತು ಆ ದಾರಿ ನೈಜವಾಗಿ ಸುಲಭ ಉಂಟು. ಪುಸ್ತಕಗಳನ್ನು ಓದಿದಾಗ ತುಂಬ ಗಹನವಾಗಿ ಹೇಳ್ತಾರೆ. ನನ್ನನ್ನು ನಾನು ನೋಡ್ಕೊಳ್ಳುವಂಥ ಕ್ರಿಯೆಯನ್ನು ಮಾಡ್ತಾ ಹೋದರೆ ಅದು ತುಂಬ ಸರಳ. ಮತ್ತು ಎಷ್ಟು ಅದನ್ನು 1000 ಜನ ಇರಲಿ, ಎಲ್ಲರೂ ನೆಗೆಟಿವ್ ಇರಲಿ, ಅದರ ಮಧ್ಯದಲ್ಲಿ ನಾನೊಬ್ಬ ನಿಂತಾಗ ನಾವು ಇದನ್ನು ಕಲಿತೆವು ಉಂಟಾದರೆ ಸರಳವಾಗಿ ನೋಡುವುದನ್ನು ನನ್ನೊಳಗೆ ನಮ್ಗೆ ಅಲ್ಲೂ ಯಾವುದೂ ಇಫೆಕ್ಟ್ ಆಗಲ್ಲ. ನಾವು ಯಾವ ಸ್ಥಿತಿಯಲ್ಲಿ ಇರ್ತೇವೋ ಅದೇ ಸ್ಥಿತಿಯಲ್ಲಿ ಇರಲಿಕ್ಕೆ ಆಗ್ತದೆ. ಸಮಸ್ಯೆಗಳು ಇರ್ತವೆ, ಸಮಸ್ಯೆಗಳು ಬರ್ತವೆ, ಚಾಲೆಂಜಸ್ ಬರ್ತವೆ, ಒದ್ದಾಡಬೇಕಾಗ್ತದೆ. ಆದರೆ ಅದು ಎಲ್ಲಿರ್ತದೆ ಅಂತ ಹೇಳಿದ್ರೆ ಬರೀ ಮನಸ್ಸಿನ ಮಟ್ಟದಲ್ಲಿ ಮಾತ್ರ ಇರ್ತದೆ. ಅಂತರಂಗದಲ್ಲಿ ಅದು ಪ್ರಶಾಂತವಾಗಿರ್ತದೆ, ಅಲ್ಲಿ ಯಾವುದೂ ಇಳಿಯುವುದಿಲ್ಲ. ಅದರಿಂದ ಹೆಚ್ಚು ಹೆಚ್ಚು ನಾವು ಈ ಥರದ ತರಗತಿಗಳನ್ನು ಮಾಡಿ ನಾವು ಇನ್ನೊಬ್ಬರೊಟ್ಟಿಗೆ ಅಂದರೆ ಹಂಚಿಕೊಂಡಾಗ ನನಗೆ ಅನ್ನಿಸುವಂಥದ್ದು ಏನಂದರೆ ಎಲ್ಲರೂ ಕೂಡ ಈ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಇದೆ. ಅಂತರಂಗ ಶಾಂತವಾಗಿರುವಂಥ ಒಂದು ಸ್ಥಿತಿ. ಸಮಸ್ಯೆಗಳಿರ್ತದೆ, ನಾವು ನೋಡ್ತೇವೆ, ಆಕ್ಸಿಡೆಂಟ್ಸ್ ನೋಡ್ತೇವೆ, ಸಾವು ನೋಡ್ತೇವೆ, ಸಮಸ್ಯೆಗಳು, ಜಗಳ ನೋಡ್ತೇವೆ. ಆದಾಗ್ಯೂ ಅಂತರಂಗ ಅಷ್ಟು ಶಾಂತವಾಗಿರ್ತದೆ, ನಾವು ಆಕ್ಸೆಪ್ಟ್ ಮಾಡ್ತಾ ಹೋಗ್ತೇವೆ. ಇದು ಇದ್ದದ್ದೇ ಪೂರ್ವ ನಿರ್ಧರಿತವಾದದ್ದು ಅಂತ. ಅಲ್ಲಿ ನೋವಿಗೆ ಅವಕಾಶಗಳು ಇರಬೇಕು. ಅದು ಸಹಜ ಅಂತ ಸ್ವೀಕಾರ ಆಗ್ತದೆ. ಅದರಿಂದ ಈ ಕ್ಲಾಸುಗಳು ನಿರಂತರ ನಡೀತಾ ಇದ್ದು ತುಂಬ ಒಳ್ಳೆಯದು. ಎಲ್ಲರೂ ಅವರವರ ವಿಚಾರಗಳನ್ನು ತಿಳಿದಂಥ ವಿಷಯ ಎಲ್ಲರಿಗೆ ಎಲ್ಲರೂ ತಿಳಿದಿರಬೇಕಾಗಿಲ್ಲ. ಒಂದೊಂದು ವಿಚಾರ ಒಬ್ಬೊಬ್ಬರ ಅನುಭವ ಇರುವಾಗ ಪ್ರತಿ ಮೀಟಿಂಗಲ್ಲಿ ಒಬ್ಬೊಬ್ಬರು ಅದನ್ನು ಹಂಚಿಕೊಂಡ್ರೆ ಅದು ನಮಗೆ ನೈಜವಾಗಿ ಹೆಲ್ಪ್ ಆಗ್ಬೋದು. ಈಗ ಹಾಗೆ ಯಾರೂ ಮಾತಾಡಲಿಕ್ಕೆ ಇಲ್ಲ ಅಂತಾದರೂ ನಾವು ಒಂದು ವಿಷಯಗಳನ್ನು, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಓದಿ ಬಂದು ಡಿಸ್ಕಷನ್ ಮಾಡುವಂಥದ್ದು ಹಾಗೂ ಮಾಡ್ಬೋದು. ಯಾವುದಾದ್ರೂ ಒಂದು ಭಗವದ್ಗೀತೆ ಶ್ಲೋಕ ತಗೊಳ್ಬೋದು. ಎಲ್ಲರೂ ಆ ಶ್ಲೋಕದನ್ನು ಬೇರೆ ಬೇರೆ ಬುಕ್ಕಲ್ಲಿ ಓದಿ ಅದರ ಭಾವಾರ್ಥವನ್ನು ಡಿಸ್ಕಸ್ ಮಾಡ್ಬೋದು. ಅಂದರೆ ನಮ್ಮ ಜೀವನಕ್ಕೆ ಉಪಯೋಗ ಆಗುವಂಥ ಕೆಲವು ಇಂಪಾರ್ಟೆಂಟ್ ಶ್ಲೋಕವನ್ನು ಈಗ ಇವತ್ತೇ ಇಮಿಡಿಯೇಟ್ ಹೇಳಲಿಕ್ಕೆ ಆಗದಿದ್ದರೂ ಒಂದು 3-4 ಶ್ಲೋಕವನ್ನು ಸೆಲೆಕ್ಟ್ ಮಾಡಿ ನಾವು ಗ್ರೂಪಲ್ಲಿ ಹಾಕಿ ಅದನ್ನು ನಾವು ಸ್ಟಡಿ ಮಾಡಿ ಅದರ ಬಗ್ಗೆ ನಾವು ಇಲ್ಲಿ ಮಾತುಕತೆ ಮಾಡ್ಬೋದು. ಹೇಗೆ ಮಾಡ್ಬೋದು? ಇವರು ತುಂಬ ಓದ್ತಾರೆ, ವೀಣಕ್ಕ. ಅಂದರೆ ಸರಳವಾದ ವಿಷಯಗಳನ್ನು ನಾವು ಮಾತಾಡಿದರೆ ಒಳ್ಳೆಯದು. ಹಾಂ ಹಾಂ, ಅದು ಆ್ಯಕ್ಚುಲಿ ಭಗವದ್ಗೀತೆಯೇ ಅದು. ಅಂದರೆ ಈಗ ಗ್ರೂಪ್ ಇದು ಎಲ್ಲರಿಗೂ ಓಪನ್ ಅಂತಾದಾಗ ನೀವೊಂದು ಕಗ್ಗ ನೀವು ಓದಿದವ್ರು, ನಾನು ಆ್ಯಕ್ಚುಲಿ ಓದಲಿಲ್ಲ, ಅಂದರೆ ಕೆಲವು ಮಾತ್ರ ಅದು ಪೇಪರಲ್ಲಿ ಬರ್ತದಲ್ಲ ಅದರದ್ದು ಅರ್ಥಗಳು, ಅದನ್ನು ಮಾತ್ರ ಓದಿದ್ದೇನೆ, ಫುಲ್ ಓದಲಿಲ್ಲ. ನಿಮಗೆ ತುಂಬ ಇಷ್ಟ ಆದಂಥದ್ದು ಒಂದೆರಡು ಹಾಕಿದರೆ ಎಲ್ಲರೂ ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು, ಅದರ ಬಗ್ಗೆ ಅದರ ಒಳ ಅರ್ಥವನ್ನು ಕಂಡುಕೊಂಡು ಇಲ್ಲಿ ಬಂದು ಡಿಸ್ಕಷನ್ ಮಾಡುವಂಥದ್ದು, ಹೇಗೆ ನಮ್ಮ ಲೈಫಲ್ಲಿ ಅದನ್ನು ಯೂಸ್ ಮಾಡ್ಬೋದು, ಅಪ್ಲೈ ಮಾಡ್ಬೋದು, ಆ ರೀತಿಯ ಒಂದು ಯೋಚನೆಗಳನ್ನು ಮಾಡ್ಬೋದು. 1 ಮಂತ್ ಟೈಮಿಂದ ಇವತ್ತು 21 ಅಂದರೆ 3rd ಸ್ಯಾಟರ್ಡೆ, ಬೇಕಿದ್ರೆ ನಾವೊಂದು ಎವ್ರಿ ಮಂತ್ 3rd ಸ್ಯಾಟರ್ಡೆ ಅಂತಲೂ ಇಟ್ಕೊಳ್ಬೋದು. ಚೇಂಜಸ್ ಅದು ಮತ್ತೆ ಗ್ರೂಪಲ್ಲಿ ಹಾಕ್ಬೋದು, ದೊಡ್ಡ ವಿಷಯ ಅಲ್ಲ. ನೀವೇನಾರು ಹೇಳಲಿಕ್ಕುಂಟ? ಜ್ಯೋತ್ಸ್ನಾ ಅಲ್ಲ, ನಿಮ್ಮ ಹೆಸರಂತ? ಜ್ಯೋತ್. ಇಲ್ಲಿ ಇನ್ನೊಂದು, ನಾವು ಮಾತಾಡಿದ್ವಿ, ಇಲ್ಲಿ ಇದು ಯಾವುದು ಫಾರ್ಮಲ್ ಪ್ರೋಗ್ರಾಮ್ ಥರ ಅಲ್ಲ. ವೆಲ್ಕಮ್, ವೋಟ್ ಆಫ್ ಥ್ಯಾಂಕ್ಸ್, ಅದು ಯಾವುದೂ ಇಲ್ಲ. ಒಂದು ಜಸ್ಟ್ ನಾವು ಮನೆಯಲ್ಲಿ ಬಂದಾಗ ಹೇಗೆ ಇರ್ತೇವೆ, ಮನೆಯ ವಾತಾವರಣದಲ್ಲಿ ಹೇಗಿರ್ತೇವೆ, ಮನೆಯ ಅಂದರೆ ಕ್ಲೋಸ್ ರಿಲೇಟಿವ್ಸ್ ಒಟ್ಟಿಗೆ ಹೇಗಿರ್ತೇವೆ, ಹಾಗೆ. ಕ್ಲೋಸ್ ಮಾಡೋದಾಗಾದರೆ ಹಾಗಾದರೆ ವಿಷಯವಂತ ಗ್ರೂಪಲ್ಲಿ ಹಾಕೋದು, ಅಥವಾ ನೆಕ್ಸ್ಟ್ ಇದರಲ್ಲಿ ನೀವು ಆಯಿತು ನೆಕ್ಸ್ಟ್ ಇವ್ರು ಮಾತಾಡ್ತಾರೆ. ಹಾಗಾದರೆ ಬೇಕಿದ್ರೆ ನಾವು ಟಾಪಿಕ್ ಸಹ ಹಾಕುವುದಿದ್ರೆ ನೀವೊಂದು ರೆಡಿ ಮಾಡಿ ಒಂದು ಕೊಡಿ. ಹಾಗೆ ನೆಕ್ಸ್ಟ್ ಮಂತಲ್ಲಿ ವಿನುತಕ್ಕ ಸಹ ಮಾತಾಡ್ತಾರೆ. ನಾವೆಲ್ಲ ಅಕ್ಕನವರು ಮತ್ತು ಅಣ್ಣನವರು, ಆಯಿತಾ?
ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ ಅಲ್ವಾ, ಇದ್ದೇವೆ ಈ ಲೋಕದಲ್ಲಿ. ಕಾಫಿ ಟೀಯ ವ್ಯವಸ್ಥೆ ಇಲ್ಲಿ ಇರುವುದಿಲ್ಲ, ನೀರಿನ ವ್ಯವಸ್ಥೆ ಉಂಟು. ನೀರು ಅಂದರೆ ನಾವು ಯಾವುದು ಆ ರೀತಿಯ ಏನೂ ಇಟ್ಟುಕೊಳ್ಳೋದಿಲ್ಲ. ಈವನ್ ಇವತ್ತು ಮಾತ್ರ ಚೇರ್ ಹಾಕಿದ್ದು, ನೆಕ್ಸ್ಟ್ ಬಂದಾಗ ಯಾರು ಬಂದಿದ್ದಾರೆ ಒಂದು ಚೇರ್ ತಗೊಂಡು ಬಂದು ಕೂತ್ಕೊಳ್ಳೋದಷ್ಟೇ. ನಾನು ರೆಕಾರ್ಡ್ ಮಾಡಿ ಈ ಸಲಕ್ಕೆ ಹಾಕುವ ಅಂದ್ಕೊಂಡದ್ದು, ತುಂಬ ಜನ ಬರುವುದಿಲ್ಲ, ಮತ್ತು ಏನುಂಟು ಅಂತ ಗೊತ್ತಿಲ್ಲ. ಏನಾದರೂ ಅವರಿಗೆ ಹೆಲ್ಪ್ ಆಗೋದಿದ್ದರೆ ಆಗಲಿ ಅಂತ ರೆಕಾರ್ಡ್ ಮಾಡಿರೋದಷ್ಟೇ. ನೆಕ್ಸ್ಟ್ ಮಂತ್ ಸುಜನ್ಯಕ್ಕ ಮಾತಾಡ್ತಾರಾದರೆ ರೆಕಾರ್ಡ್ ಮಾಡುವ. ಅಲ್ಲ, ನಿಜಕ್ಕೂ ಕೆಲವರಿಗೆ ಆಸೆ ಇರ್ತದೆ, ಬರಲಿಕ್ಕಾಗೋದಿಲ್ಲ. ಹಾಗೆಂತ ನೀವು ರೆಕಾರ್ಡ್ ಮಾಡ್ತೇವೆ ಹೇಳಿದರೆ ನೀವು ಸಹ ಬರೋದಿದ್ರೆ ನಾನಿದ್ದೇನೆ, ವಿನುತ ಇದ್ದಾರೆ. ಸರಿ, ಅದು ಹೇಗಂದರೆ ಇಲ್ಲಿ ಇದ್ದಾಗ ಆಗುವಂಥ ಇಫೆಕ್ಟು ವಿಡಿಯೋದಲ್ಲಿ ಒಬ್ಬೊಬ್ಬರೇ ಕೂತು ಆಡಿಯೋ ಕೇಳುವಾಗ ಆಗೋದಿಲ್ಲ.